ಕಜೆ ಸರ್, ತಾವು ಹೇಳಿ ಆಯುರ್ವೇದದ ಪ್ರಕಾರ ಬಿಟ್ಟು ಕರ್ನಾಟಕ ಆರೋಗ್ಯಕರವಾಗಿರಬೇಕು, ಆರೋಗ್ಯಕರ ಕರ್ನಾಟಕ ಇರಬೇಕು ಅಂತಂದ್ರೆ ತಮ್ಮ ಅಭಿಪ್ರಾಯ ಏನು? ಜನರು ಆರೋಗ್ಯದಿಂದ ಇರಬೇಕು ಅಂತ ಆದರೆ ಕೆಲವೊಂದಷ್ಟು ಆರೋಗ್ಯಕರ ವಿಚಾರಗಳನ್ನು ದಿನನಿತ್ಯ ರೂಢಿಸ್ಕೊಳ್ಬೇಕು. ಅದು ತನ್ನಿಂತಾನೇ ಯಾವುದೋ ಕಾಯಿಲೆ ಬಂದಾಗ ಎಚ್ಚೆತ್ಕೊಳ್ಳೋದು ಅಥವಾ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಆಗಬಾರ್ದು. ಮನೆಗೆ ಬೆಂಕಿ ಹಿಡಿದಾಗ ಬಾವಿ ತೋಡಿದರೆ ಆಗ ಅದು ಪರಿಹಾರ ಆಗೋದಿಲ್ಲ. ಮೊದಲೇ ಅದನ್ನು ನಮ್ಮ ಜೀವನ ಶೈಲಿ ಮುಖಾಂತರವಾಗಿ, ನಮ್ಮ ಆಹಾರ ಪದ್ಧತಿ ಮುಖಾಂತರವಾಗಿ ಮತ್ತು ರೋಗಗಳ ಬಗ್ಗೆ ಯಾವ ಜ್ಞಾನ ಇರಬೇಕು ಅದಷ್ಟು ಅಗತ್ಯ ಜ್ಞಾನಗಳನ್ನು ಪಡ್ಕೊಳ್ಳೋದ್ರ ಮೂಲಕ, ಜಾಗೃತಿಯ ಮೂಲಕ ಈ ರೋಗಗಳನ್ನು ತಡೆಗಟ್ಟುವುದು ಮತ್ತು ಆರೋಗ್ಯಕರವಾಗಿರೋದು ಇದೆರಡೂ ಸಾಧ್ಯ ಇದೆ. ಆಯುರ್ವೇದ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ಆರೋಗ್ಯಕರವಾಗಿರೋದು ಮಾತ್ರ ಅಲ್ಲ, ಆರೋಗ್ಯಕರ ಅಂದರೆ ರೋಗದಿಂದ ದೂರ ಇರುವಂಥದ್ದು, ಅಂದರೆ ಅರೋಗ ಅಂತ ಹೇಳುವಂಥದ್ದು. ಆರೋಗ್ಯ ಅಂದರೆ ರೋಗ ಇಲ್ಲದೇ ಇರೋದು. ಕೇವಲ ರೋಗ ಇಲ್ಲದೇ ಇರೋದು ಇದ್ದರೆ ಸಾಕಾಗೋದಿಲ್ಲ, ರೋಗದಿಂದ ಭಾಳಷ್ಟು ದೂರದಲ್ಲಿ ಇರಬೇಕು. ಅದು ಇರಬೇಕಾದ್ರೆ ಅದಕ್ಕೆ ಸ್ವಾಸ್ಥ್ಯ ಅಂತ ಹೇಳೋದು. ಸ್ವಾಸ್ಥ್ಯ ಅಂದರೆ ಹೆಲ್ದಿ ಆಗಿರೋದು ಅಂತ. ಈ ಹೆಲ್ದಿ ಆಗಿರೋದಕ್ಕೂ ರೋಗ ಇಲ್ಲದೇ ಇರೋದಕ್ಕೂ ವ್ಯತ್ಯಾಸ ಇದೆ. ರಿಪೋರ್ಟ್ಗಳೆಲ್ಲ ನಾರ್ಮಲ್ ಇದ್ದು ಆರೋಗ್ಯ ಇದೆ ಅಂತ ಹೇಳೋರಿಗೆ ತುಂಬ ಸುಸ್ತಿರ್ತದೆ, ಅವ್ರಿಗೆ ತುಂಬ ಕೆಲಸ ಮಾಡಲಿಕ್ಕೆ ತ್ರಾಣವೇ ಇರೋದಿಲ್ಲ, ಆಫೀಸಿಗೆ ಹೋಗ್ಲಿಕ್ಕೆ ಮೂಡಿರೋದಿಲ್ಲ, ಮನೆಯಲ್ಲಿ ಜಗಳ ಮಾಡಬೇಕು ಅಂತ ಅನ್ನಿಸ್ತದೆ. ಹೀಗಿದ್ದರೆ ಅದಕ್ಕೆ ಸ್ವಾಸ್ಥ್ಯ ಅಂತ ಹೇಳೋದಿಲ್ಲ. ಆರೋಗ್ಯ ಇದೆ, ಸ್ವಾಸ್ಥ್ಯ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಸ್ವಾಸ್ಥ್ಯಕರ ಸಮಾಜ ಮಾಡಬೇಕು ಅಂತ ಆದರೆ ಈ ಕೆಲವೊಂದಷ್ಟು ಆಹಾರ ವಿಹಾರಗಳು, ಆಚಾರ ವಿಚಾರಗಳು, ನಡೆನುಡಿಗಳು, ಸ್ವಸ್ಥವೃತ್ತ, ಸದ್ವೃತ್ತ, ದಿನಚರ್ಯೆ, ಋತುಚರ್ಯೆ, ರಾತ್ರಿಚರ್ಯೆ, ಹೀಗೆ 5 ವಿಚಾರಗಳನ್ನು ಆಯುರ್ವೇದ ಸಮಗ್ರವಾಗಿ ಹೇಳಿದೆ. ಅದಷ್ಟನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ರೆ, ಎಷ್ಟು ತಿಳ್ಕೊಂಡಿತ್ತೋ ಅಷ್ಟು ಲಾಭ. ಓಕೆ. ಸಮುದ್ರದಿಂದ ಎಷ್ಟು ನೀರು ನಾವು ತೆಗಿತೇವೆ ಅಷ್ಟು ನಮಗೆ ಲಾಭ. ಎಷ್ಟು ದೊಡ್ಡ ಪಾತ್ರೆ ಇದೆ ಅಷ್ಟು ಹೆಚ್ಚು ನೀರನ್ನು ತೆಗಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದನ್ನು ಪಾಲಿಸಿದ ತಕ್ಷಣ ಪೂರ್ಣ ಆರೋಗ್ಯ ಬರ್ತದೆ ಅಂತಲ್ಲ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಹೆರಿಡಿಟಿ, ಆನುವಂಶಿಕವಾಗಿ ಸಾಕಷ್ಟು ಕಾಯಿಲೆಗಳು ಬರೋ ಸಾಧ್ಯತೆ ಇರ್ತದೆ. ಹುಟ್ಟಿನಿಂದಲೇ ಕೆಲವೊಮ್ಮೆ ದುರ್ಬಲರಿರ್ತೇವೆ. ಹೀಗೆ ಅನೇಕ ಕಾರಣಗಳಿರ್ತದೆ. ಅದನ್ನು ಮೀರಿ ನಮ್ಮ ಆರೋಗ್ಯವನ್ನು ಪಡ್ಕೊಳ್ಬೇಕು ಅಂತ ಆದರೆ, ಸ್ವಾಸ್ಥ್ಯವನ್ನು ಅನುಭವಿಸಬೇಕು ಅಂತ ಆದರೆ ಆ ನಿಯಮಗಳನ್ನೆಲ್ಲ ಸ್ವಲ್ಪ ಪಾಲನೆ ಮಾಡಿದರೆ ಖಂಡಿತ ನಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದು ಕರ್ನಾಟಕ ಇರಲಿ, ವಿದೇಶ ಇರಲಿ, ಓಕೆ, ಎಲ್ಲ ಕಡೆಗೂ ಅದನ್ನು ಮಾಡಲೇಬೇಕು. ಯಾವಾಗ ನಾವು ಎಲ್ಲ ಶಾರ್ಟ್ಕಟ್ ಹುಡುಕ್ತಾ ಹೋಗ್ತೇವೆ ಆಗ ಎಲ್ಲದಕ್ಕೂ ಮೆಷಿನ್ಗಳು ಬೇಕಾಗ್ತದೆ. ಈಗ ನೋಡಿ, ನಾವು ಹಿಂದಿನವರೆಲ್ಲ ಎಲ್ಲದಕ್ಕೂ ಅವರ ದೈಹಿಕ ಶ್ರಮವನ್ನೇ ಬಳಕೆ ಮಾಡ್ತಾಯಿದ್ರು. ಈಗ ನಮಗೆ ಓಡಾಡಬೇಕಾದ್ರೆ ವಾಹನಗಳಿದೆ, ಇನ್ನೊಬ್ಬರಿಗೇನೋ ತಿಳಿಸ್ಬೇಕು ಅಂತಾದರೆ ಪತ್ರ ಕೂಡ ಬರೀಬೇಕಾದ ಕೆಲಸ ಇಲ್ಲ. ಮೊಬೈಲ್ನಲ್ಲಿ ಸಂದೇಶ ಕಳಿಸ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಿದೆ. ಅನೇಕ ವಿಧಗಳಲ್ಲಿ ನಾವು ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಹಿಂದೆ ಅದು ಸಾಧ್ಯ ಆಗಿರಲಿಲ್ಲ. ಪ್ರತಿಯೊಂದಕ್ಕೂ ನಾವು ಫಿಸಿಕಲ್ ಆಗಿ ಕೆಲಸ ಮಾಡಬೇಕಾಗಿತ್ತು. ಮನೆಯಲ್ಲಿ ನೀರು ಬೇಕು ಅಂತಾದರೆ ಬಟನ್ ಒತ್ತಿದ ತಕ್ಷಣ ನೀರು ಬರ್ತಿರಲಿಲ್ಲ, ಹೋಗಿ ಬಾವಿಯಿಂದ ನೀರನ್ನು ಸೇದಿ ತರಬೇಕು. ಮನೆಯಲ್ಲಿ ಸ್ವಚ್ಛ ಆಗಬೇಕು ಅಂತಾದರೆ ಮೆಷಿನ್ ಇರಲಿಲ್ಲ, ವ್ಯಾಕ್ಯೂಮ್ ಕ್ಲೀನರ್ ಇರಲಿಲ್ಲ, ಗುಡಿಸಿ ಸ್ವಚ್ಛಪಡಿಸಬೇಕಾಗಿತ್ತು. ಪ್ರತಿ ಕೆಲಸವನ್ನು ನಾವೇ ಫಿಸಿಕಲ್ ಆಗಿ ಮಾಡಬೇಕಾಗಿತ್ತು. ಹಾಗಾಗಿ ಮೆಷಿನ್ಗಳು ಇರಲಿಲ್ಲ. ಈಗೇನಾಯಿತು ಅಂತ ಹೇಳಿದರೆ ನಾವು ಅದನ್ನೆಲ್ಲ ಶಾರ್ಟ್ಕಟ್ ಮೆಷಿನ್ಗಳು ತಂದೆವು. ಆದರೆ ಪ್ರತಿ ಮನೆ ಕೂಡ ಬಿ ಪಿ ಎಷ್ಟಿದೆ ನೋಡಲಿಕ್ಕೆ ಬಿ ಪಿ ಮೆಷಿನ್ ಬಂತು, ಶುಗರ್ ಎಷ್ಟಿದೆ ನೋಡಲಿಕ್ಕೆ ಗ್ಲೂಕೋಮೀಟರ್ ಬಂತು. ಹೀಗೆ ಮನೆಗೆ ಇಂಥ ಮೆಷಿನ್ಗಳು ಕೂಡ ಬಂತು. ಆ ಮೆಷಿನ್ಗಳು ಬರದೇ ಇರಬೇಕಾದ್ರೆ ವ್ಯಾಯಾಮಕ್ಕೆ ಶಾರ್ಟ್ಕಟ್ ಇಲ್ಲ. ಅದನ್ನು ಕೇವಲ ಅಷ್ಟು ಸ್ವಲ್ಪ ಹೊತ್ತು ಮಾಡೋದಲ್ಲ, ಅದು ನಮ್ಮ ಇಡೀ ದಿನಚರ್ಯೆ ಭಾಗ ಆಗಬೇಕದು. ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು, ಮೂಮೆಂಟ್ ಇರುವಂಥದ್ದು ದೇಹಕ್ಕೆ, ಇದೆಲ್ಲ ನಮ್ಮ ದೈನಂದಿನ ಭಾಗವಾಗಿ, ಕಾರ್ಯಚಟುವಟಿಕೆ ಭಾಗ ಆಗಿರಬೇಕು ಹೊರತು ಕೇವಲ ಒಂದಷ್ಟು ಕ್ಷಣ ಮಾಡಿದ ತಕ್ಷಣ ಆರೋಗ್ಯ ಬರೋದಿಲ್ಲ. ಆಗ ಅಂಥ ಮೆಷಿನ್ಗಳು ಬರ್ತದೆ ಕಾಯಿಲೆ ಅಳತೆ ಮಾಡಲಿಕ್ಕೆ ಮನೆಗೆ. ಹಾಗೆ ಅದು ಬರದೇ ಇರಬೇಕು ಅಂತಾದರೆ, ಆರೋಗ್ಯ ಚೆನ್ನಾಗಿರಬೇಕು ಅಂತಾದರೆ ಸ್ವಲ್ಪ ಮನುಷ್ಯ ದೈಹಿಕವಾಗಿ ಕೂಡ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕು, ಮಾನಸಿಕವಾಗಿ ಕೂಡ ತೊಡಗಿಸ್ಕೊಳ್ಬೇಕು. ಇದೆರಡು ಇದ್ದರೆ ಆತ್ಮ ಕೂಡ ಶಾಂತಿಯಿಂದ ಇರ್ತದೆ. ಅದಕ್ಕಾಗಿ ಆಯುರ್ವೇದದಲ್ಲಿ ಒಂದು ಮಾತನ್ನು ಹೇಳಿದರು, ಸಮದೋಷ ಸಮಾಗ್ನಿಷ್ಠ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ. ಪ್ರಸನ್ನವಾಗಿರೋ ಮನಸ್ಸು ಬೇಕು, ಪ್ರಸನ್ನವಾಗಿರೋ ಆತ್ಮ ಬೇಕು, ದೈಹಿಕವಾಗಿ ಎಲ್ಲ ಚಟುವಟಿಕೆ ಸರಿಯಾಗಿರಬೇಕು. ಹಾಗಿದ್ರೆ ಮಾತ್ರ ಅವರು ಸ್ವಸ್ಥ ವ್ಯಕ್ತಿ ಅಂತ. ಆಗಬೇಕಾದ್ರೆ ಆಯುರ್ವೇದವನ್ನು ಸ್ವಲ್ಪ ಪಾಲಿಸಬೇಕು. ಓಕೆ, ಆಯುರ್ವೇದವನ್ನು ಪಾಲಿಸಬೇಕು ಅಂತ ಹೇಳ್ತಿದ್ದಾರೆ. ಸ್ವಸ್ಥವಾಗಿರುವಂಥ ಕರ್ನಾಟಕ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದು ದೃಷ್ಟಿಯಲ್ಲಿ ಡಾಕ್ಟರ್ ಗಿರಿಧರ್ ಕಜೆ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇನ್ನು ಹೋಮಿಯೋಪತಿ ಪ್ರಕಾರ ಅಥವಾ ಡಾಕ್ಟರ್ BT ಲೋಕೇಶ್ ಅವ್ರ ಪ್ರಕಾರ ಒಂದು ಒಳ್ಳೆಯ ಆರೋಗ್ಯಕರವಾಗಿರುವಂಥ ವ್ಯಕ್ತಿ ಇರಬೇಕು ಅಂದರೆ ತಮ್ಮ ಪ್ರಕಾರ ಏನು ಸರ್? ರಾಜಾಜಿನಗರದ ಬಂಧು ಭಗಿನಿಯರಿಗೆ ನಮಸ್ಕಾರ. ನಾನು ಮೊನ್ನೆ ಕೂಡ ಬಂದಿದ್ದೆ, ಮಳೆ ಬರ್ತಾ ಇತ್ತು, ಒಂದು 10-15 ಜನ ಇದ್ದರು. ಆದರೆ ಇವತ್ತು ನೋಡಿದರೆ ಎಲ್ಲ ಬೋಂಡದ ಅಂಗಡಿ ಮುಂದೆ ಅಲ್ಲಿ ಇಲ್ಲಿರೋರಿಗಿಂತ ಅಲ್ಲೇ ಜಾಸ್ತಿ ಇದ್ದಾರೆ. ಪರವಾಗಿಲ್ಲ, ನಿಮ್ಮ ಕಿವಿ ಮಾತ್ರ ನಮ್ಮ ಕಡೆ ಕೊಡಿ ಸಾಕು, ಬಾಯಿ ಅಲ್ಲೇ ಕೊಡಿ.
ನಿಮ್ಮ ಕಿವಿ ಒಂಚೂರು ನಮ್ಮ ಕಡೆ ಕೊಡಿ. ಯಾಕೆಂದರೆ ಇಲ್ಲಿ ತಿಂದಮೇಲೆ ಆರೋಗ್ಯದ ಬಗ್ಗೆನೂ ಮನೆ ಹೋಗಿ ಯೋಚನೆ ಮಾಡಬೇಕಾಗತ್ತೆ. ಮಿತ್ರರೇ, ಸಂತರು, ಶರಣಶ್ರೇಷ್ಠರು, ದಾಸಶ್ರೇಷ್ಠರು, ಅನುಭಾವಿಗಳು, ನುರಿತವರು ಹೇಳ್ತಾರೆ ಆರೋಗ್ಯವೇ ನಿಮ್ಮ ಸಂಪತ್ತು ಅಂತ. ಭಾಗ್ಯಗಳಲ್ಲಿ ಭಾಗ್ಯ, ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ ಎಲ್ಲ ಭಾಷಣ ಹೊಡೆಯುವಾಗ. ಆರೋಗ್ಯ ಭಾಗ್ಯ ಇಲ್ಲದೆ ಇದ್ದಾಗ ನಿಮ್ಮ ಎಲ್ಲ ಭಾಗ್ಯಗಳೂ ಕೂಡ ಅರ್ಥವಿಹೀನ ಅನ್ನೋದು ಅರ್ಥ ಆಗುತ್ತೆ. ಲತಾ ಮಂಗೇಶ್ಕರ್ ಹೇಳ್ತಾಳೆ, ನನಗೆ ಈ ಪ್ರಪಂಚದ ದೊಡ್ಡ ಮನೆ ಅದು ಪೆದ್ರ ರೋಡು, ಕನ್ನಡದ ಪೆದ್ರಲ್ಲ, ಹಿಂದಿ ಪೆದ್ರ ರೋಡಲ್ಲೇ ಇದ್ದೀನಿ ನಾನು. ಆದರೆ ನನಗೆ ಎದ್ದು ಟಾಯ್ಲೆಟ್ಗೆ ಹೋಗ್ತಾ ಇಲ್ಲ. ನಾನು ಜೆಟ್ ಇಟ್ಕೋಬಲ್ಲೆ, ಒಂದು ಪ್ರೈವೇಟ್ ಜೆಟ್ಟು, ಕಾರಲ್ಲಿ ಹೋಗ್ತಾ ಇಲ್ಲ. ICUಲಿ ತಂದು ಹಾಕಿದ್ದಾರೆ, ಇಷ್ಟೇ ಆಗಲ್ಲ ಜಾಗ. ಏನಿದ್ರಿ ಏನು ಬಂತು? ಆರೋಗ್ಯದ ವ್ಯಾಖ್ಯಾನ ಏನು ಹಂಗಾದ್ರೆ? ಇಷ್ಟು ವರ್ಷ ಮಾಡಿದ್ದು ಏನು ಹಂಗಾದ್ರೆ? ಸ್ಟೀವ್ ಜಾಬ್ಸ್ ಹೇಳ್ತಾನೆ, ICUಲಿ ಇರ್ಬೇಕಾದ್ರೆ ಹೇಳ್ತಾನೆ, ನನ್ನೆಲ್ಲ ಸಂಪತ್ತು, ನನ್ನೆಲ್ಲ ಯೋಗ್ಯತೆ ಏನಿಲ್ಲ ನನಗೆ, ಕೈ ಹಿಂಗಂದ್ರೆ ನಿಂತ್ಕೊಂಡವ್ರು 100 ಜನ ಇದ್ದಾರೆ. ಮೊನ್ನೆ ತಾನೇ ನೀವೆಲ್ಲ ಒಂದು ದೊಡ್ಡ ಮದುವೆಗೆ ಸಾಕ್ಷಿಯಾಗಿ ಆದ್ರಿ. ಸುಮಾರು 5,000 ಕೋಟಿ 7,000 ಕೋಟಿ. ಅದು ನನಗೆ 1,000 ಕೋಟಿಗೆ ಅದೆಷ್ಟು ಸೊನ್ನೆ ಹಾಕಬೇಕು ನಂಗೆ ಇನ್ನೂ ಗೊತ್ತಾಗಿಲ್ಲ. ಆದರೆ ಇಷ್ಟು 1,000 ಕೋಟಿ ಮದುವೆ ಮಾಡ್ಕೊತಾರೆ. 3 ತಿಂಗಳಿಗೆ ಕೇಸು ಕೋರ್ಟ್ಗೆ ಹೋಗುತ್ತೆ. ಅವ್ರ ವಿಷಯ ಹೇಳ್ತಾ ಇಲ್ಲ ನಾನು. ದಿವಸಕ್ಕೆ ನಾನು 100-150 ಜನ ನೋಡ್ತೀನಿ. 3,000 ಜನ ಮಕ್ಕಳಾಗದೇ ಇರೋರಿಗೆ, ಸಂತಾನಹೀನತೆಯರಿಗೆ ಮಕ್ಕಳಾಗೋಂಗೆ ಆರೋಗ್ಯ ಕಲ್ಪಿಸಿದ್ದು ಔಷಧಿಯಿಂದ, ಹೋಮಿಯೋಪತಿ ಔಷಧಿಯಿಂದ ಕೊಟ್ಟಿದ್ದು ನನ್ನ ಹೆಸರಲ್ಲಿ ವಿಶ್ವ ದಾಖಲೆ. ಅದರಲ್ಲಿ ನೋಡ್ತೀನಿ, ಭಾಳಷ್ಟು ಜನ ನೋಡ್ತೀನಿ. ನಮ್ಮ ಕಾಲದಲ್ಲಿ ಮದುವೆ ಆಗೋದು ಕಷ್ಟ ಆಗ್ತಾಯಿತ್ತು, ಮದುವೆನ ಸುಲಭವಾಗಿ ಮಾಡಿದ್ರು. ಆಮೇಲೆ ಡೈವೋರ್ಸ್ ಕಷ್ಟ ಇತ್ತು. ನನಗೀಗ 69, ನಾನು ಹುಡುಗಾದಾಗ ನೋಡ್ತಾ ಇದ್ದೆ. ಈಗ ಮದುವೆ ಕಷ್ಟ, ಡೈವರ್ಸ್ ಸುಲಭ, ಅಷ್ಟರ ಮಟ್ಟಿಗೆ ಬಂದಿದೆ. ಈಗ ಎಲ್ಲರೂ ಕೂಡ ಗಂಡ ಹೆಂಡತಿ ಇಬ್ಬರು ಬಂದಿರ್ತಾರೆ, ನನ್ನ ಪಕ್ಕ ಕೂತಿದ್ದಾರೆ. ಸುಮ್ಮನೆ ಕೇಳಬೇಕಲ್ವ ಮಾತು ಶುರು ಮಾಡುವಾಗ. ಅವಳನ್ನು ಕೇಳ್ತೀನಿ, ಏನು ರೀ ಇವತ್ತು ಅಡುಗೆ ಅಂತ. ಮೊದಲು ಹೆಂಗಸ್ರಂತಾನೆ ಕೇಳಬೇಕು. ಅವಳನ್ನು ಕೇಳ್ತೀನಿ, ಅವಳು ಮ್ಯಾತ್ಗೆ ಅವನ ಕಡೆಗೆ ನೋಡ್ತಾಳೆ. ಏನು ರೀ ಅಂದೆ, ಇವತ್ತು ಅವನದು ಏನು ಅಂದೆ. ನನಗೂ 2 ಲಕ್ಷ, ಅವ್ರಿಗೂ 2 ಲಕ್ಷ, ನಾನೊಂದು ದಿವಸ ಅಡುಗೆ, ಅವನೊಂದು ದಿವಸ ಅಡುಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆರೋಗ್ಯ ಎಲ್ಲ ಒಂದು 30 ml ಅಲ್ಲಿಂದ ಮೇಲ್ಗಡೆಯಿಂದ ಉಯ್ಕೊಂಬಿಟ್ರೆ ಬರಲ್ಲ, ಖಂಡಿತ ಬರಲ್ಲ. ಮತ್ತು ನಾವೆಲ್ಲರೂ ಅಂದ್ಕೊಂಡಿರೋದು, ಕಜೆಯವರು ಹೇಳ್ದಂಗೆ ಕಾಯಿಲೆ ರಹಿತ ಸ್ಥಿತಿಯನ್ನು ಆರೋಗ್ಯ ಅಂತ ನಾವು ಕರೆಯೋಕ್ಕಾಗಲ್ಲ. ನಾನು ಹುಡುಗಾದಾಗ ಓದ್ತಾ ಇದ್ದೆ, WHO ಹೇಳುತ್ತೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಕಾಯಿಲೆ ರಹಿತ ಸ್ಥಿತಿ, ಆಬ್ಸೆನ್ಸ್ ಆಫ್ ಡಿಸೀಸ್ ಈಸ್ ಹೆಲ್ತ್ ಅಂತ. ನಿಮ್ಗೆ ಹೇಳ್ತೀನಿ, ನಾವು ಇಷ್ಟೆಲ್ಲ ಆಧುನಿಕತೆ ಬಗ್ಗೆ ಮಾತಾಡ್ತೀವಿ, ಇಷ್ಟೆಲ್ಲ ವೈಜ್ಞಾನಿಕತೆ ಬಗ್ಗೆ ಮಾತಾಡ್ತೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಇದುವರೆಗೂ ಫುಲ್ ಪ್ರೂಫ್, ಆಲ್ ಪರ್ವೈಡಿಂಗ್ ಡೆಫಿನಿಷನ್ ಆಫ್ ಹೆಲ್ತ್ ಕೊಡೋಕ್ಕಾಗಿಲ್ಲ. ಈಗ ಎಲ್ಲಿಗೆ ಬಂದಿದ್ದಾರೆ ಆರೋಗ್ಯ ಅಂದರೆ? ಶಾರೀರಿಕ, ಭೌತಿಕ, ಮಾನಸಿಕ, ಫೆಮಿಲಿಯಲ್, ಸೋಷಿಯಲ್, ಫೈನಾನ್ಷಿಯಲ್, ಯಾವ್ಯಾವ ಇಲ್ಲೆಲ್ಲ ಆಗೋಯ್ತು ಇವಾಗ. ಇದೆಲ್ಲದರ ಒಟ್ಟಾರೆ ಮೊತ್ತವೇ ಆರೋಗ್ಯ ಅಂತಾರೆ. ಕುರುಡ್ರು ಆನೆ ಮುಟ್ತಂಗೆ. ಇದೆಲ್ಲ ಆದರೂ ಇನ್ನೂ ಏನೂ ಆಗಲಿಲ್ಲ. ಇದು ಯಾಕೆ ಹೇಳಿದೆ ಅಂದರೆ, ಹೋಮಿಯೋಪತಿ 200 ವರ್ಷಗಳ ಹಿಂದೆಯೇ ಮನುಷ್ಯನನ್ನು ಬಿಡಿ ಬಿಡಿ ಭಾಗಗಳಾಗಿ ನೋಡೋದಲ್ಲ, ಇಡಿಯಾಗಿ ನೋಡಬೇಕು ಅನ್ನೋದನ್ನು ಹೇಳ್ಕೊಡ್ತು. ಮನಸ್ಸು, ದೇಹ, ಬುದ್ಧಿ, 32 ಸ್ಪೆಷಲಿಸ್ಟು ತಪ್ಪು ಅಂತ ಹೇಳ್ತಾ ಇಲ್ಲ. ಇವನು ಸದ್ಯ ಈಗ 2 ಕೈನೂ ಒಬ್ಬರೇ ನೋಡ್ತಾ ಇದ್ದಾರೆ. ಈ ಕೈಗೆ ಒಬ್ಬ ಡಾಕ್ಟ್ರು, ಆ ಕೈಗೆ ಒಬ್ಬ ಡಾಕ್ಟ್ರು ಇನ್ನೂ ಬಂದಿಲ್ಲ ಅನ್ಫಾರ್ಚುನೇಟ್ಲಿ. ಅದು ಬರೋ ಕಾಲ ಬಹುಶಃ ಸನ್ನಿಹಿತ ಆಗ್ಬೋದು. ಪ್ರಶ್ನೆ ಇಷ್ಟೇ, ಮನುಷ್ಯನನ್ನು 365 ಡಿಗ್ರಿಗಳಲ್ಲೂ ನೋಡುವಂತಹ ಕಲೆ ಹೋಮಿಯೋಪತಿಗೆ ಗೊತ್ತಿದೆ. ಮನುಷ್ಯನನ್ನು ಮನುಷ್ಯನ ಥರ ನೋಡ್ತೀವಿ, ಮನುಷ್ಯನನ್ನು ಮನುಷ್ಯನ ಥರ ನೋಡೋಕೆ. ನೀವು ಕೇಳಿದ್ರಿ ಕರ್ನಾಟಕಕ್ಕೆ ಏನು ಅಂತ. ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕಾಗಿರೋದೇನು ಅಂದರೆ, ನಮಗೆ ಫಾರ್ಮಾ ಇಂಡಸ್ಟ್ರಿ ಬ್ಯಾಕಪ್ ಇಲ್ಲ, ದುಡ್ಡಿಲ್ಲ, ಲಾಬಿ ಇಲ್ಲ. ಪೊಲಿಟಿಷಿಯನ್ಸು ಕೂಡ ನಮ್ಮನ್ನು ಬ್ಯಾಕಪ್ ಮಾಡಬೇಕಾದ್ರೆ ನಮ್ದು ಯಾವುದು ಕ್ಲಿನಿಕ್ಗಳು ಇದರೆಲ್ಲ ದೊಡ್ಡ ದೊಡ್ಡ ಯಂತ್ರ ತಂದಾಕಿ 50 ಕೋಟಿದು 30 ಕೋಟಿದು ಏನಿಲ್ಲ. ನಮ್ಮದೊಂದು ಕ್ಲಿನಿಕ್ ಶುರು ಮಾಡ್ಬೇಕಾದ್ರೆ ಏನು ಬೇಕು ಕರ್ನಾಟಕದಲ್ಲಿ? ಒಂದು ಚೇರು,
ಒಂದು ಟೇಬಲ್ಲು 10,000 ರೂಪಾಯಿ ಮೆಡಿಸನ್ನು 25,000 ನಿಮ್ಮ ಡ್ರೈವರ್ಗೆ ಕೊಡ್ತೀರಾ 20,000. ಆ ಡಾಕ್ಟ್ರಿಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ತೊಗೊಂಡ್ರೆ 25 ವರ್ಷಕ್ಕೆ ಬರ್ತಾನೆ. ಎಷ್ಟು ಸುಲಭದಲ್ಲಿ ಕರ್ನಾಟಕ ಸೌತ್, ನೀವು ಇಲ್ಲೆಲ್ಲ ಇದ್ದೀರಿ ಬೆಂಗಳೂರಿನಲ್ಲಿ, ಬಹುಶಃ ಎಷ್ಟು ಮಟ್ಟಿಗೆ ಮಾಡ್ತಿರೋ ಗೊತ್ತಿಲ್ಲ. ಹೋಗಿ ನಾರ್ತ್ ಕರ್ನಾಟಕಕ್ಕೆ ಎಲ್ಲರೂ ಒಂದು ಹಾವು ಕಡಿದ್ರೆ ಅವನು 50 ಮೈಲಿ ದೂರ ಹುಡ್ಕೊಂಡು ಹೋಗ್ಬೇಕು. ಒಬ್ಬ ಡಾಕ್ಟ್ರನ್ನ ಹುಡ್ಕೊಂಡು ಹೋಗಿ ಅಲ್ಲಿಗೆ ಹೋಗ್ಬೇಕು. ಆಸ್ಪತ್ರೆಗೆ ಹೋಗ್ತಾ ಸತ್ತೋದವ್ರು ಎಷ್ಟು ಜನನೋ. ಅದ್ಯಾವುದೋ ಅಲ್ಲಿ ಉತ್ತರ ಕನ್ನಡದಲ್ಲಿ ಯಾರೋ ಮೊನ್ನೆ ಹೇಳ್ತಾಯಿದ್ರು, ನಮ್ಮ ಊರಿಂದ ಒಂದು ಮೇನ್ ರೋಡ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಸಾಯೋರ ಸಂಖ್ಯೆ ಹೊಡೆತ ಸಿರ್ಸಿಯಿಂದ ಆಚೆಗೆಲ್ಲೋ ಮಾಡೋರು, ಸತ್ತೋಗೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ನನ್ನ ಹತ್ರ ಒಂದು ಡಿಸ್ಟ್ರಿಕ್ಟ್ ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ ಎತ್ಕೊಂಡು ಹೋಗೋಕ್ಕೆ ಅಂತ. ಪ್ರಶ್ನೆ ಇಷ್ಟೇ, ಹೋಮಿಯೋಪತಿಯನ್ನು ನೀವು ಎಲ್ಲ ತಾಲೂಕುಗಳಲ್ಲಿ ನೋಡಿ. ಪಕ್ಕದ ಕೇರಳದಲ್ಲಿ ವಿ ಹ್ಯಾವ್ ಆಲ್ಮೋಸ್ಟ್ 1,500 ಡಿಸ್ಪೆನ್ಸರೀಸ್. ಪ್ರತಿ ಹೋಬಳಿಗೆ 10 ಬೆಡ್ಡಿನ ಹಾಸ್ಪಿಟ್ಲ್ ಇದೆ. ಪೀಪಲ್ ಗೋ ದೇರ್ ಆಸ್ ಎ ಫಸ್ಟ್ ರಿಸಾರ್ಟ್, ನಾಟ್ ಆಸ್ ಎ ಲಾಸ್ಟ್ ರಿಸಾರ್ಟ್. ಇನ್ನೆಲ್ಲೂ ಆಗಲಿಲ್ಲ, ಇವಂದು ಒಂದು ಕೈ ನೋಡಿಬಿಡೋಣ ಅಂತ ಬರೋರ ಸಂಖ್ಯೆ ಅಲ್ಲಾಗಲಿ, ಪಶ್ಚಿಮ ಬಂಗಾಳದಲ್ಲಾಗಲಿ, ಯು ಪಿನಲ್ಲಾಗಲಿ, ಡೆಲ್ಲಿನಲ್ಲಾಗಲಿ ಖಂಡಿತ ಇಲ್ಲ. ನಾನು ಇಡೀ ರಾಷ್ಟ್ರವನ್ನು ನೋಡಿರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಯಾರಾದರೂ ನನಗೆ ಹೋಮಿಯೋಪತಿಯನ್ನು ಹೊರತುಪಡಿಸಿ ಹೆಲ್ತ್ ಫಾರ್ ಆಲ್ ಬೈ 2000 AD ಅಂದರು, ಏನಾಯಿತು? ಮುಂದಕ್ಕೆ ಹಾಕ್ಬಿಟ್ರೆ ಅದನ್ನ ಹೆಲ್ತ್ ಫಾರ್ ಆಲ್ ಬೈ 2020 ಅಂದರು. ಈಗಲೇ 24ಗೆ ಬಂದಿದ್ದೀವಿ. ಆ ಸ್ಲೋಗನ್ನೇ ಮರ್ತುಬಿಟ್ರು ಎಲ್ಲರೂ. ಈಗ ನಾನೇನು ಹೇಳ್ತೀನಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿ. ಯಾಮಾರಿದ್ರಿ ಹೋದ್ರಿ. ಇನ್ಶೂರೆನ್ಸ್ ಇಲ್ಲದೆ ಹೋದರೆ ಯಾವನು ತಗೊಳಲ್ಲ ಆಸ್ಪತ್ರೆಗೆ. ನೀವು ಆ ಸ್ಥಿತಿಗೆ ಬರೋಂಗಿಲ್ಲ. ನನ್ನ ಪೇಷಂಟ್ಸೇ ಹೇಳ್ತಾರೆ ಎಷ್ಟೋ ಸರಿ, ಸಾರ್ ಆಟೋ ಚಾರ್ಜಿಗಿಂತ ನಿಮ್ಮ ಚಾರ್ಜ್ ಕಮ್ಮಿ ಆಗೋಯ್ತಲ್ಲ ಸಾರ್ ಅಂದರೆ ನಾನು ಆಟೋದನಿಗಿಂತ ಕಮ್ಮಿ ಅಂತ ಅಲ್ಲ. ಆದರೆ ಅವ್ನು ಯಾರೋ ಮೀರತ್ತಿಂದ ಬಂದವನು ಹೇಳ್ತಾ ಇದ್ದ, ಏನ್ರಿ ನಾನು ಅಲ್ಲಿಂದ ಒಂದು ಫ್ಲೈಟ್, ಆ ಕಾಲದಲ್ಲಿ 25 ವರ್ಷಕ್ಕೆ ಮುಂಚೆ ಫ್ಲೈಟ್ ಹಿಡ್ಕೊಂಡು ಬಂದು ಹೋಟ್ಲ್ ತಾಜಲ್ಲಿ ಉಳ್ಕೊಂಡು ನಿಮ್ಮನ್ನು ಕನ್ಸಲ್ಟ್ ಮಾಡಿದೆ, ಎಷ್ಟು ಫೀಸು ಅಂದ? 100 ರೂಪಾಯಿ ಅಂದೆ. ಅರೇ ಯಾರ್ ತುಮ್ ಸುಧರೇಗಾನೆ ಅಂದ. ಏನು ಅಂದೆ? 100 ರೂಪಾಯಾ? ನಾನು 20,000 ಖರ್ಚು ಮಾಡಿದ್ದೀನಿ 100 ರೂಪಾಯಿ ಕೊಡೋಕ್ಕೆ. ಅದೇ ಕಣಯ್ಯ ನನ್ನ ಹೆಗ್ಗಳಿಕೆ, ಹೋಮಿಯೋಪತಿ ಹೆಗ್ಗಳಿಕೆ ಅದೇನೆ. 100 ರೂಪಾಯಿ ಕೊಡೋಕ್ಕೆ 20,000 ಖರ್ಚು ಮಾಡಬೇಕು ಅಂದರೆ ದಾರಿಲಿ ಹೋಗೋನಿಗೂ, ಕಸ ಗುಡಿಸೋಳಿಗೂ, ನಿಮ್ಮಿಲ್ಲಿ ಬಾಡಿಗೆಗೆ ಎತ್ತೋನಿಗೂ ಕೂಡ ಹೋಮಿಯೋಪತಿ ಈಸ್ ಮೋರ್ ಸೇನರ್, ಈಸಿಲಿ ಅವೈಲಬಲ್. ಖಂಡಿತ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ, ಸುಲಭವಾಗುತ್ತೆ. ಮಕ್ಕಳಂತೂ ಆ ಪೆಪ್ಪಿ ಮಮ್ಮ ಅಂತ ಎಲ್ಲೋದ್ರೂ ಕಾರ್ ಒಳಗಡೆ ತಡ್ತಾ ಇರ್ತಾರೆ ದಾರಿಲಿ ಕೂತಿದ್ರೆ ಮಕ್ಕಳುಗಳು. ಅಷ್ಟರ ಮಟ್ಟಿಗೆ ಅದಕ್ಕೋಸ್ಕರ ತಗೋಬೇಕು ಅಂತಲ್ಲ. ನಿಮ್ಮ ಆರೋಗ್ಯವನ್ನು 360 ಡಿಗ್ರಿಯಿಂದನೂ ನೋಡ್ತೀವಿ, ಮನುಷ್ಯರಾಗಿ ನೋಡ್ತೀವಿ. ಕಾಯಿಲೆ ಕೇವಲ ವೈರಸ್ಸು ಮತ್ತು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅನ್ನೋದನ್ನು ಅಷ್ಟನ್ನೇ ನಂಬೋದಿಲ್ಲ. ಕಾಯಿಲೆ ಬರಬೇಕಾದ್ರೆ ನಿಮ್ಮ ಫ್ಯಾಮಿಲಿ, ವರ್ಕ್ ಸ್ಪಾಟು, ನಿಮ್ಮ ಚಿಂತನೆ, ಇವು ಈ ಮೂರರ ಜೊತೆನೂ ಸರಿ ಇರಬೇಕು ಅಂತ. ಸಮಾಜ, ಕಾರ್ಯಕ್ಷೇತ್ರ, ಫ್ಯಾಮಿಲಿ, ಇದು 3 ಸರಿಯಾಗಿದ್ರೇ ರೀ ನಿಮ್ಮ ಆರೋಗ್ಯ. ಅಲ್ಲೆಲ್ಲ ಹೋಗಿ 30 ml ಹಾಕ್ಬಿಟ್ಟು ಒಂದು ಇಂಜೆಕ್ಷನ್ ತೊಗೊಂಬಂದ್ಬಿಟ್ಟು ನೆಟ್ಟಗೆ ಕೂತ್ಕೊಳೋದಲ್ಲ. ಯಾಕೆ ಅವನು ಮನೆ ಆಫೀಸ್ಗೆ ಹೋಗೋದು ನೆನೆಸ್ಕೊಂಡ್ರೆ ಇವಳು ತಲೆನೋವು ಅಂತಾಳೆ. ಅದಕ್ಕೆ ನೀನು ಎಷ್ಟು ಸರಿ ನೋವಿನ ಮಾತ್ರೆ ಕೊಡ್ತೀರಾ? ಎಷ್ಟು ಸರಿ ಮನೆಗೆ ಹೋದರೆ ಹೆಂಡ್ತಿನ ನೆನೆಸ್ಕೊಂಡ್ರೆ ಇವನೇ ಅವನೋ ತಲೆನೋವು ಅಂತಾನೆ. ಅವನಿಗೆ ಹೆಂಡ್ತಿ ತೆಗಿಬೇಕು ಅಂತಲ್ಲ, ಅವನಿಗೆ ಅರ್ಥ ಮಾಡ್ಕೊಳ್ಳಿ ಅವ್ನದ್ದು ಏನು ತೊಂದರೆ ಆಗಿದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕತೆಗೆ ಒತ್ತು ಕೊಡುವುದು 360 ಡಿಗ್ರಿಯಿಂದ ನೋಡುವಂಥದ್ದು ಹೋಮಿಯೋಪತಿ. ಅದರಿಂದ ಹೋಮಿಯೋಪತಿನ ಒಪ್ಕೊಳ್ಳಿ. ಓಕೆ ಅಂದರೆ ತಾವು ಹೇಳುವಂಥ ಮಾತಲ್ಲಿ ಅರ್ಥ ಆಗುತ್ತೆ ಏನಂದರೆ ಔಷಧಿಗಳನ್ನು ಬಿಡಿಯಾಗಿ ತೆಗೆದುಕೊಂಡು ಹೋಗಬಲ್ಲ, ಅದನ್ನು ಹಿಡಿಯಾಗಿ ತೆಗೆದುಕೊಂಡು ಸೇವನೆ ಮಾಡಿಕೊಂಡು ತಮ್ಮ ಆರೋಗ್ಯಕ್ಕೆ ಯಾವ ಸೂಕ್ತ ಆಗಿರುತ್ತೆ ಔಷಧಿ ಅದನ್ನು ಸೇವಿಸಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ತಮ್ಮ ಹೋಮಿಯೋಪತಿಯ ಒಂದು ಅಭಿಪ್ರಾಯ. ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಹಾಗಿದ್ರೆ ಹೋಮಿಯೋಪತಿಯ ಅಭಿಪ್ರಾಯ ಕೂಡ ಓಕೆ. ಹೋಮಿಯೋಪತಿ ಅಂದರೆ ನೀವು ಹೋಮಿಯೋಪತಿ ಎರಡು ಒಂದೇನೆ, ಅದಕ್ಕೋಸ್ಕರ ಹೇಳಿದೆ. ಹಾಗೆ ಮೇಡಮ್, ಡಾಕ್ಟರ್ ರಜನಿ ಮೇಡಮ್, ಈಗ ತಾವು ಇಲಾಖೆಯಲ್ಲಿ ಇದ್ಕೊಂಡು ನಾನು ನೋಡ್ತಾ ಇದ್ದೀನಿ, ಕಳೆದ 1 ತಿಂಗಳಿಂದ ನಿಮ್ಮ ಪರಿಚಯ ಆಯಿತು. ಬಟ್ ನಾನು ನೋಡಿರುವಂಥದ್ದು ಏನಂದರೆ ಇಲಾಖೆಯಲ್ಲಿ ಮುತುವರ್ಜಿ ವಹಿಸ್ಕೊಂಡು ಒಂದು ಕೆಲಸ ಹೇಳಿದ್ರೆ ಇಡೀ ಟೀಮನ್ನು ಜಾಯಿನ್ ಮಾಡಿಕೊಂಡು ಅಷ್ಟೇ ಸ್ಟ್ರಿಕ್ಟ್ ಆಫೀಸರ್ ಕೂಡ ಇದ್ದಾರೆ ಅವರು. ಓಕೆ, ಸ್ಟ್ರಿಕ್ಟು ಇದ್ದಾರೆ, ಜೊತೆಗೆ ಹಾನೆಸ್ಟ್ ಆಗಿ ಕೆಲಸ ಮಾಡುವಂಥ ಒಂದು ಪ್ರಬುದ್ಧತೆನೂ ಕೂಡ ಇವತ್ತು ಇದೆ ಅಂತಲೇ ಹೇಳ್ತೀನಿ. ರಜನಿ ಮೇಡಮ್, ತಮ್ಮ ಪ್ರಕಾರ ಹೇಳಿ, ಒಂದು ಆರೋಗ್ಯಕರ ಕರ್ನಾಟಕಕ್ಕಾಗಿ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಯಾವೆಲ್ಲ ರೀತಿಯ ಒಂದಿಷ್ಟು ಯೋಜನೆ ಹಾಕ್ಕೊಂಡಿದೆ ಅಂತ ಹೇಳ್ಬೋದು? ಕರ್ನಾಟಕ ಸರ್ಕಾರ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇಡೀ ಪ್ರಪಂಚದಲ್ಲಿ ಯಾವುದೇ ರಾಜ್ಯದಲ್ಲಿ ಜನಸಂಖ್ಯೆಗೆ ಬೇಕಾದಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರ, ಫಸ್ಟ್ ರೆಫರಲ್ ಯೂನಿಟ್ ಅಂತ ಏನು ತಾಲೂಕು ಆಸ್ಪತ್ರೆ ಅಂತ ಹೇಳ್ತೀವಿ,
ಮತ್ತು ಜಿಲ್ಲಾಸ್ಪತ್ರೆಗಳು ಇಡೀ ಯಾವುದೇ ರಾಜ್ಯದಲ್ಲೂ ಇಲ್ಲ. ಇವತ್ತು IPHS ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ ನಾವು. ಆ ಸ್ಟ್ಯಾಂಡರ್ಡ್ಸ್ಗೆ ನಾವು ಎಷ್ಟೊಂದು ಸಲ ಬೇಡಿಕೆ ಬರ್ತದೆ, ಏನು ನಮಗೊಂದು PHC ಕೊಡಿ, ನಮಗೊಂದು CHC ಕೊಡಿ ಅಂತ. ಆ ಸ್ಟ್ಯಾಂಡರ್ಡ್ನ ಮೀರಿಬಿಟ್ಟಿದ್ದೀವಿ ನಾವು. ಎಷ್ಟು 1,000 ಜನಸಂಖ್ಯೆಗೆ 1,500 ಜನಸಂಖ್ಯೆಗೆ ಒಬ್ಬ ಡಾಕ್ಟರ್ ಇರಬೇಕು ಅಂತಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ 1,000 ಜನಸಂಖ್ಯೆಗೆ ಒಬ್ಬರಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಇಂಡಿಸಿಸಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ತಾಯಿ ಮಕ್ಕಳ ಸೇವೆ ಅದರಲ್ಲೂ ಕೂಡ ಬಹಳಷ್ಟು ಚೆನ್ನಾಗಿದೆ. ಇವತ್ತು ಹಾವು ಕಡಿತಕ್ಕೆ ಇಡೀ ದೇಶ ಡೆವಲಪ್ ಮಾಡಿಲ್ಲ, ಆ ಥರ ಒಂದು ಸ್ಕೀಮ್ನ ನಾವು ಮಾಡಿದ್ದೇವೆ. ಅದರಲ್ಲಿ ಕೂಡ ಏನು ಆ್ಯಂಟಿ ಸ್ನೇಕ್ ವೀನಮ್ ಅನ್ನೋದು ಯಾವುದೇ PHCಲೂ ಕೂಡ ಇವತ್ತಿರುತ್ತೆ. ಸಾಮಾನ್ಯವಾಗಿ 1 ಇಂಜೆಕ್ಷನ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾ ಇದ್ರು. ಇವತ್ತು ಆ ಬಾಡಿ ತೂಕಕ್ಕೆ ಎಷ್ಟು ಆ್ಯಂಟಿ ಸ್ನೇಕ್ ವೀನಮ್ ಬೇಕೋ ಅಷ್ಟನ್ನು ಕೂಡ ಸಪ್ಲೈ ಮಾಡಿರುವ ಒಂದು ರಾಜ್ಯ ಕರ್ನಾಟಕ ರಾಜ್ಯ. ಓಕೆ. ಮತ್ತು ಇವತ್ತು ನೀವು ಅಲೋಪತಿ, ನಾನು ಒಬ್ಳೇ ಇದ್ದೀನಿ ಇವತ್ತು ಟೀಮಲ್ಲಿ, ಇವರೆಲ್ಲ ಆಯುರ್ವೇದ ಇದ್ದಾರೆ, ಹೋಮಿಯೋಪತಿ ಇದ್ದಾರೆ. ಆದ್ರೆ ಎಲ್ಲಾ ಪತಿಗಳಾಗೋದ್ಮೇಲೆ ಬರೋದೇ ಅಲೋಪತಿ ಹತ್ರ. ಆ ಅಲೋಪತಿ ಸೇವೆಯನ್ನ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳನ್ನು ಕೂಡ ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮಗೆ ಆಯುರ್ವೇದ ಅಥವಾ ಅಲೋಪತಿ ಹೆಚ್ಚು ಅಂತ ಇವತ್ತು ನಾವು ಬಂದಿಲ್ಲ. ಜನಸಾಮಾನ್ಯರು ಅವರಿಗೆ ಯಾವ ಸೇವೆ ಬೇಕು ಅಂತ ಅವರೇ ತೀರ್ಮಾನ ತಗೋತಾರೆ. ಇದರಲ್ಲಿ ಆಗಲ್ಲ ಅಂದಾಗ ಅವ್ರು ಮತ್ತೆ ಬಂದೇ ಬರ್ತಾರೆ, ಯಾವುದೋ ಒಂದು ಪತಿ ಹುಡ್ಕೊಂಡು ಬರ್ತಾರೆ. ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು. ಆದರೆ ಆ ಇಂಟಿಗ್ರೇಟೆಡ್ ಆಗಿ ನಾವು ಸೇವೆ ಕೊಟ್ಟು ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕು. ಎಷ್ಟೊಂದು ಸಲ ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಾರೆ, ಅವಾಗ ನಾವು ಡಯಾಲಿಸಿಸ್ ಮಾಡಲೇಬೇಕು, ಹೌದು, ರೀನಲ್ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಎಷ್ಟೊಂದು ಸಲ. ಅವಾಗ ನೀನು ಮತ್ತೆ ಆಯುರ್ವೇದಕ್ಕೆ ಹೋಗೋ ಅನ್ನೋಕೆ ಆಗಲ್ಲ. ಸೊ ಒಂದೊಂದು ಚಿಕಿತ್ಸಾ ಪದ್ಧತಿಗೂ ತನ್ನದೇ ಆದ ಒಂದು ಇತಿಮಿತಿಗಳು ಇರ್ತವೆ. ಆ ಇತಿಮಿತಿಗಳನ್ನು ಕಂಡಿಡ್ಕೊಂಡು ಜನಸಾಮಾನ್ಯರು ತಮಗೆ ಸೂಕ್ತವೆನಿಸಿದ ಸೇವೆಯನ್ನು ಪಡಿಬೇಕು. ಆ ಸೇವೆಯನ್ನು ಅದರಲ್ಲಿ ಯಾರು ಓದ್ಕೊಂಡು ಬಂದಿರ್ತಾರೆ ಅವರು ಅದರ ಕೂಲಂಕುಷವಾಗಿ ಜನಸಾಮಾನ್ಯರಿಗೆ ಅರ್ಥ ಮಾಡಿಸಿ ಅವರು ಅವರ ಆರೋಗ್ಯನ ಪಡ್ಕೊಳ್ಳೋಕ್ಕೆ ನಾವು ಸಹಾಯ ಮಾಡಬೇಕು. ಒಬ್ಬ ಡಾಕ್ಟ್ರಿಗೆ ಇರಬೇಕಾಗಿರೋಂಥ ಮೂಲಭೂತ ಕರ್ತವ್ಯ. ಮತ್ತು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಯಾವ ಲೆವೆಲ್ಗೆ ನಾವು ಆರೋಗ್ಯ ಇಲಾಖೆನ ಇದ್ದೀವಿ ಅಂದರೆ, ಒಂದು ಯಾವ ಕಾರ್ಪೊರೇಟ್ ಸೆಕ್ಟರ್ಗೆ ಇಲ್ಲದೆ ಇರೋ ಥರ ನಾವು ತಾಲೂಕು ಆಸ್ಪತ್ರೆಗಳು ಕೊಟ್ಟಿದ್ದೀವಿ, ಡಯಾಲಿಸಿಸ್ ಕೇಂದ್ರಗಳನ್ನ ಕೊಟ್ಟಿದ್ದೀವಿ, ಟೆಲಿಮೆಡಿಸಿನ್ ಸೇವೆಗಳನ್ನ ಕೊಟ್ಟಿದ್ದೇವೆ. ಒಂದು ಸಲ ಆಸ್ಪತ್ರೆಗೆ ಬಂದವರು ಇದು ಗೌರ್ಮೆಂಟ್ ಆಸ್ಪತ್ರೆನ ಅಂತ ನೋಡಬೇಕು. 35 ವರ್ಷ 50 ವರ್ಷದ ಹಳಬರು ಬಂದರೆ ಅವರು ಆಶ್ಚರ್ಯಕರ ರೀತಿಯಲ್ಲಿ ಇವತ್ತು ಪಾವಗಡ ತಾಲೂಕು ಆಸ್ಪತ್ರೆ ನೋಡ್ಬೇಕು ನೀವು. ಆ ಥರ ಬೆಳೆದಿದ್ದೀವಿ. ಸೊ ಏನಂದರೆ BPL ಕುಟುಂಬ ಇರ್ಬೋದು, ತಳಮಟ್ಟದ ಜನ ಇರ್ಬೋದು, ಅವರು ದಯಮಾಡಿ ಆರೋಗ್ಯ ಇಲಾಖೆಗೆ ಬನ್ನಿ, ಸರ್ಕಾರಿ ಆಸ್ಪತ್ರೆಗಳ ಸೇವೆ ತಗೊಳ್ಳಿ. ಇನ್ಶೂರೆನ್ಸ್ ಇರಲಿ ಬಿಡಲಿ ನಿಮ್ಮ ಹತ್ರ, ನಾವು ಇನ್ಶೂರೆನ್ಸ್ ಮಾಡಿಸಿದ್ದೀವಿ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಿಂದ ನಾವು ಅವ್ರಿಗೆ BPL ಕುಟುಂಬಗಳಿಗೆ ಇನ್ಶೂರೆನ್ಸ್ ಮೂಲಕನೇ ಸೇವೆ ಕೊಡ್ತಾ ಇದ್ದೀವಿ. ಆದ್ದರಿಂದ ಯಶಸ್ವಿನಿ ಯೋಜನೆ ಇದೆ. ಯಾರು ಆರೋಗ್ಯನ ಇಲಾಖೆ ಕ್ರಾಂತಿ ಮಾಡಬೇಕು, ಡಾಕ್ಟ್ರು ಕ್ರಾಂತಿ ಮಾಡಬೇಕು, ಜನಸಾಮಾನ್ಯರು ಅವರೇ ಕ್ರಾಂತಿ ಮಾಡ್ಕೋಬೇಕು. ನಾನು ಯಾವ ಥರ ಬದುಕಬೇಕು, ಯಾವ ಥರ ಜೀವನ ಶೈಲಿ ಮಾಡಬೇಕು, ಏನು ಆರೋಗ್ಯ ಆಹಾರ ತಿನ್ನಬೇಕು ಅಂತ ಅವರು ಕ್ರಾಂತಿ ಮಾಡಿದಾಗ ಪ್ರತಿಯೊಬ್ಬರು ಆರೋಗ್ಯನ ಪಡೆಯೋದ್ರಲ್ಲಿ ಸಂಶಯನೇ ಇಲ್ಲ. ಓಕೆ, ಇವತ್ತಿನ ದಿವಸ ನಾವು ಮಾತನಾಡ್ತಾ ಇರೋದು ಪೈಪೋಟಿ ವಿಷಯದಲ್ಲ, ಅದು ನಮ್ಮ ಆರೋಗ್ಯದ ವಿಷಯದಲ್ಲಿ. ವಿಶೇಷವಾಗಿ ಯಾವುದೇ ವೈದ್ಯಕೀಯ ವಿಭಾಗಗಳು ಆಗಿರ್ಬೋದು, ಯಾವುದೇ ವೈದ್ಯಕೀಯ ಪದ್ಧತಿಗಳು ಆಗಿರ್ಬೋದು, ಇದಕ್ಕೆ ನಾವು ಪೈಪೋಟಿಯನ್ನು ನೀಡ್ತಾ ಇಲ್ಲ. ನಾವು ಪೈಪೋಟಿಯನ್ನು ನೀಡ್ತಾ ಇರೋದು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನೀವು ಯಾವುದೇ ವೈದ್ಯ ಪದ್ಧತಿಯನ್ನು ತೆಗೆದುಕೊಂಡ್ರು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಾವು ಆಯುರ್ವೇದ ತಗೋಬೋದು, ಯೋಗ ಮತ್ತು ನ್ಯಾಚುರೋಪತಿ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಅಲೋಪತಿ, ಹೀಗೆ ಯಾವುದೇ ವೈದ್ಯಕೀಯ ಚಿಕಿತ್ಸೆಗಳನ್ನು ತಾವು ತೆಗೆದುಕೊಂಡ್ರೂ ಸಹಿತ ಅದು ನಿಮ್ಮ ದೇಹಕ್ಕೆ ಅನುಗುಣವಾಗಿರಬೇಕು ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶವಾಗಿದೆ. ಹಾಗೆ ಮೇಡಮ್ ಹೇಳ್ತಾ ಇದ್ರು ಸರ್, ಒಂದು ಆಹಾರ ಚೆನ್ನಾಗಿರಬೇಕು, ವಿಹಾರ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ತಾವು ಕೂಡ ಆಹಾರದ ಬಗ್ಗೆ ತುಂಬಾನೇ ರಿಸರ್ಚ್ಗಳನ್ನು ಮಾಡಿಬಿಟ್ಟಿದ್ದೀರಿ. ಅಂದರೆ ಆಯುರ್ವೇದದ ಪ್ರಕಾರ ಅಥವಾ ತಮ್ಮ ಪ್ರಕಾರ, ತಮ್ಮ ಸಂಶೋಧನೆಗಳ ಪ್ರಕಾರ ಜೀವನ ಶೈಲಿ ಜೊತೆಗೆ ಆರೋಗ್ಯಕರ ಕರ್ನಾಟಕ ಅಂದರೆ ಹೇಗಿರಬೇಕು? ಎಲ್ಲರಿಗೂ ನಮಸ್ಕಾರ. ಆರೋಗ್ಯಕರ ಸಮಾಜಕ್ಕೆ ಅಥವಾ ಆರೋಗ್ಯಕರವಾಗಿ ನಾವು ಇರಲಿಕ್ಕೆ ನಮಗೆ ಅಥವಾ ನಿಮಗೆ, ಯಾಕಂದ್ರೆ ನಾನು ಡಾಕ್ಟರ್ ಮಾತಾಡ್ತಾ ಇದ್ದೀನಿ, ಆರೋಗ್ಯಕರವಾಗಿ ಇರಲಿಕ್ಕೆ ನಿಮಗೆ ಯಾವುದೇ ಪತಿ ಅವಶ್ಯಕತೆ ಇಲ್ಲ, ಆಯಿತಾ? ಆರೋಗ್ಯ ಅನ್ನೋದು ನಿಮ್ಮ ಕೈಯಲ್ಲಿದೆ. ಆರೋಗ್ಯ ಕೆಟ್ಟಾಗ, ಅನಾರೋಗ್ಯ ಆದಾಗ ಮಾತ್ರ ನಿಮಗೆ ಅವಶ್ಯಕತೆ ಬರುವಂಥ ನಮ್ಮಂಥ ಡಾಕ್ಟರ್ಗಳದು. ಅಥವಾ ನೀವು ಯಾವ ಪತಿಯನ್ನು, ಯಾವ ಒಂದು ಹೋಮಿಯೋಪತಿನೋ, ಸಿದ್ಧನೋ, ಆಯುರ್ವೇದನೋ ಅಥವಾ ಅಲೋಪತಿನೋ ಯೂಸ್ ಮಾಡ್ತಾನೆ ಅನ್ನೋದು ಅಲ್ಲಿಗೆ ಆಪ್ಷನ್ ಬರುತ್ತೆ. ಆದರೆ
ಆರೋಗ್ಯಕರ ಸಮಾಜಕ್ಕೆ ಬೇಕಾಗಿರೋದು ನಾವು ಹೇಗೆ ಆರೋಗ್ಯವನ್ನು ಇಟ್ಕೋತೀವಿ ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಯಾಕೆ ಅಷ್ಟು ಹದಗೆಡ್ತಾ ಇದೆ? ನಮಗೆ ಎಲ್ಲ ಮನೆಗಳಿಗೂ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಕಂಪಲ್ಸರಿ ಆಗಿಬಿಟ್ಟಿದೆ. ಅಂದರೆ ನಾವು ಕಾಯಿಲೆ ಬಂದಾಗ ನಾವು ಹಾಸ್ಪಿಟ್ಲಿಗೆ ಮೇಡಮ್ ಹೇಳ್ತಾ ಇದ್ರು ಇನ್ಶೂರೆನ್ಸ್ ನಮ್ಮಲ್ಲೇ ನಾವು ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ. ಹೋದಾಗ ಅಲ್ಲಿ ಪೇಮೆಂಟ್ ಆಗುತ್ತೆ, ಯಾವುದೋ ಒಂದು ಕಂಪನಿ ಕೊಡುತ್ತೆ. ಸಫರ್ ಆಗೋದು ಯಾರು? ನಾವು. ನಮಗೆ ಬೇಕಾಗಿರೋದು ಹೆಲ್ತ್ ಇನ್ಶೂರೆನ್ಸ್ ಅಲ್ಲ, ಹೆಲ್ತ್ ಅಶ್ಯೂರೆನ್ಸು. ಅದು ಯಾಕೆ ಹದಗೆಟ್ಟಿತು? ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೀವೇನೆ. ನಮಗೆ ಗೊತ್ತಿರೋ ಥರ ನಾವು 4 ತಲೆಮಾರು ನೋಡ್ಕೋಬೋದು. ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ ಅಥವಾ ಆ ಜನ್ರೇಷನ್ನು, ಮತ್ತು ನಮ್ಮ ಜನ್ರೇಷನ್ನು, ಮತ್ತು ನಮ್ಮ ನೆಕ್ಸ್ಟ್ ಜನ್ರೇಷನ್ನು, ಈ 4 ಜನ್ರೇಷನ್ ನಾವು ನೋಡ್ಕೋಬೋದು ಆರಾಮಾಗಿ. ನಮ್ಮ ಅಜ್ಜಿ ತಾತ ಅವರು ಇದ್ದಾಗ ಅಥವಾ ಅವರ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಇರುವಂತಹ ಸೌಲಭ್ಯಗಳು ಯಾವುದು? ವೈಜ್ಞಾನಿಕ ಸೌಲಭ್ಯಗಳು, ವೈದ್ಯಕೀಯ ಸೌಲಭ್ಯಗಳು ಎಷ್ಟಿತ್ತು ಮತ್ತು ಅವರ ಜೀವನದ ಒಂದು ಮಟ್ಟ ಹೇಗಿತ್ತು, ಅವ್ರು ಹೇಗೆ ಜೀವಿಸ್ತಾ ಇದ್ರು, ಎಷ್ಟು ಹೆಲ್ತ್ ಇಶ್ಯೂಸ್ ಬರ್ತಾ ಇತ್ತು ಅವರಿಗೆ, ಅವರ ಆರೋಗ್ಯದ ಲೆವೆಲ್ ಹೆಂಗಿತ್ತು. ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ಅವ್ರದ್ದು ಆ ಕಾಲಘಟ್ಟದಲ್ಲಿ ಎಷ್ಟು ಸೌಲಭ್ಯ ಇತ್ತು, ಅವರ ಜೀವನ ಮಟ್ಟ ಹೆಂಗಿತ್ತು, ನಾವಿದ್ದಾಗ ಹೆಂಗಿದೆ, ನಮ್ಮ ಮಕ್ಕಳಿಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಹೆಂಗೆ ಸಿಗ್ತಾ ಇದೆ. ಹಂಗೆ ನೋಡಿದರೆ ಆ್ಯಕ್ಚುಲಿ ಉಲ್ಟಾ ಆಗಿದೆ. ಸಿಗ್ತಾ ಇರುವಂಥ ವೈದ್ಯಕೀಯ ಸೌಲಭ್ಯನೇ ಸಿಗ್ತಾ ಇರಲಿಲ್ಲ. ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ಇವಾಗ ಅಷ್ಟೇ ಎಷ್ಟೋ ದೂರ ಹೋಗ್ಬೇಕು ಸತ್ತೋಗ್ಬಿಡ್ತಾರಂತ. ಆ ಟೈಮಲ್ಲಿ ಒಂದು ತಾಲೂಕಿಗೆ ಒಂದು ಡಾಕ್ಟರ್ ಇರ್ತಿರ್ಲಿಲ್ಲ, ಒಂದು ಹಾಸ್ಪಿಟ್ಲ್ ಇರ್ತಿರ್ಲಿಲ್ಲ. ಇವಾಗ ಬೀದಿಗೆ 10 ಹಾಸ್ಪಿಟ್ಲು, ಒಂದು 20 ಮೆಡಿಕಲ್ ಸ್ಟೋರ್ ಆಗ್ಬಿಟ್ಟಿದೆ. ಆದರೆ ವೈಜ್ಞಾನಿಕ ಸಂಶೋಧನೆಗಳು ಹೇಳ್ತಾ ಇದ್ರು, ನಮ್ಮ ಡಾಕ್ಟರ್ ಕಜೆ ಅವರು ಹೇಳ್ತಾ ಇದ್ರು, ನಮಗೆ ಬಟನ್ ಒತ್ತಿದ್ರೆ ಸಾಕು ಇವಾಗ ಎಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರ ಹದಗೆಟ್ಟಿಬಿಟ್ಟು ನಮ್ಗೆ ಏನಾಗಿದೆ ಇವಾಗ, ನಮ್ಮ ಶುಗರ್ ಚೆಕ್ ಮಾಡಲಿಕ್ಕೆ ಒಂದು ಮಷಿನ್ ಬೇಕು, BP ಚೆಕ್ ಮಾಡಲಿಕ್ಕೆ ಒಂದು ಮಷಿನ್ ಬೇಕು ಅಂತ. ಯಾಕೆ ಕೆಡ್ತು? ನಾವು ಏನನ್ನ ಬಿಟ್ಟಿವಿ, ಏನನ್ನ ಮಿಸ್ ಮಾಡ್ಕೊಂಡ್ವಿ, ಮತ್ತು ಏನನ್ನ ಫಾಲೋ ಮಾಡ್ತಾ ಇದ್ದೀವಿ. ಇದಿಷ್ಟನ್ನು ನೋಡ್ಕೊಂಡ್ಬಿಟ್ರೆ ಆರೋಗ್ಯಕರ ಸಮಾಜ ನಮ್ಮಿಂದನೇ ಆಗುತ್ತೆ. ಔಷಧಿ ಅಂತ ಹೇಳ್ತೀವಿ. ಔಷಧಿ ಅಂದರೆ ಏನು? ಔಷಧಿ ಅಂತ ಹೇಳಿದ್ರೆ, ನನಗೆ ಒಂದು ಕಾಯಿಲೆ ಇದೆ, ಆ ಕಾಯಿಲೆಗೆ ಒಂದು ಇಷ್ಟು ಜನ ನಾನು ಔಷಧಿ ತಗೊಂಡಾಗ ಅದು ಆ ಕಾಯಿಲೆಯನ್ನು ಗುಣ ಮಾಡೋದು ಔಷಧಿ ಆಗಿರುತ್ತೆ. ನನ್ನ ಕಾಯಿಲೆಯನ್ನು ಗುಣ ಮಾಡದೆ ನಾನು ಔಷಧಿಯ ಡೋಸೇಜನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದರೆ ಅದು ಔಷಧಿ ಹೆಂಗಾಗತ್ತೆ? ಕಾಯಿಲೆ ವಾಸಿ ಆಯ್ತಾ? ಹೌದು, ಕೆಲವೊಂದು ರೋಗಗಳೇ ನಾನು ಒಪ್ಕೋತೀನಿ, ಯಾಪೆ ರೋಗಗಳಂತ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಔಷಧಿ ಕೊಟ್ಟು ಮೇಂಟೈನ್ ಮಾಡ್ಕೊಂಡು ಬರಬೇಕಾಗತ್ತೆ. ಬಟ್ ಇವಾಗ ಸರ್ವೇ ಸಾಧಾರಣ ಎಲ್ಲ ರೋಗಗಳು ಬಂದಿದ್ದಾವೆ. ಎಲ್ಲ ರೋಗಕ್ಕೂ ಅದೇ ಥರ ಪದ್ಧತಿನ ಉಪಯೋಗಿಸ್ತಾ ಇರೋದು ಎಷ್ಟು ಸರಿ? ಇದು ನಂತರ ಬರ್ತಾ ಇರೋದು ನಾವು ಫಾಲೋ ಮಾಡ್ತಿರುವಂತಹ 2 ವಿಷಯ. ಒಂದು ಔಷಧಿ ಅಥವಾ ಯಾವುದೋ ಒಂದು ಡ್ರಿಂಕ್ಸ್ ಅಂತ ಬರುತ್ತೆ, ಹರ್ಬಲ್ ಡ್ರಿಂಕ್ಸ್ ಅಂತ ನೇಮ್ ಮಾಡಿಬಿಡ್ತಾರೆ. ಎಲ್ಲ ಕಾಯಿಲೆಗೂ ಅದೇನೆ, ಸರ್ವ ರೋಗಕ್ಕೂ ಇದು ತಗೊಳ್ಳಿ, ಇದು ತಗೊಂಡವರಿಗೆ ಡಯಾಬಿಟಿಸ್ ವಾಸಿ ಆಯಿತು, ಅಲ್ಲಿ BP ವಾಸಿ ಆಯಿತು, ಇಲ್ಲಿ ಕ್ಯಾನ್ಸರ್ ವಾಸಿ ಆಯಿತು, ಇಲ್ಲಿ ಕಿಡ್ನಿ ಫೇಲ್ಯೂರ್ ವಾಸಿ ಆಯಿತು. ಹಾಗಿದ್ರೆ ಈ ಪತಿಗಳು ಯಾಕೆ ಬೆಳ್ಕೊಂಡ್ಬಂತು? ಈ ಹೋಮಿಯೋಪತಿ ಯಾಕೆ ಬಂತು? ಈ ಆಯುರ್ವೇದ ಇಷ್ಟು ಸಹಸ್ರ ವರ್ಷಗಳಿಂದ ಯಾಕಿತ್ತು? ಅಲ್ಲಿ ಅಷ್ಟು ಫಾರ್ಮುಲೇಷನ್ಗಳು, ಅಷ್ಟು ಚಿಕಿತ್ಸಾ ಪದ್ಧತಿಗಳು ಯಾಕೆ ಹಾಕಿದ್ರು? ಅಷ್ಟು ಅಲೋಪತಿ ಯಾಕೆ ಡೆವಲಪ್ ಆಗಬೇಕಿತ್ತು? ಸಾಕಾಗ್ತಿತ್ತಲ್ಲ, ಯಾವುದೋ ಒಂದು ತಗೊಂಡ್ಬಿಟ್ಟು ನಾವು ಜೀವನ ಮಾಡ್ಬೋದಲ್ವಾ? ಸಾಧ್ಯ ಇದೆಯಾ? ನಿಮ್ಗೆ ಅನಿಸಿದ್ರೆ ಅದು ತಪ್ಪಾಗಿರುತ್ತೆ. 2ನೇ ವಿಷಯ, ತುಂಬಾ ಮುಖ್ಯವಾಗಿರುವಂತಹ ವಿಷಯ, ಪ್ರಸ್ತುತ ಕಾಲಘಟ್ಟಕ್ಕೆ ಅನ್ವಯವಾಗುವಂಥದ್ದು, ವಾಟ್ಸ್ಆ್ಯಪ್ ಮತ್ತು ಸೋಷಿಯಲ್ ಮೀಡಿಯಾ ಹೆಲ್ತ್ ಎಕ್ಸ್ಪರ್ಟ್ಗಳು ಅಥವಾ ಡಾಕ್ಟರ್ಗಳು ಇದನ್ನು ಮಿಕ್ಸ್ ಮಾಡಿ ಇದನ್ನು ಹಿಂಗೆ ತಗೊಳ್ಳಿ, ನಿಮಗೆ ಇದು ವಾಸಿ ಆಗಿಬಿಡುತ್ತೆ. ಎಲ್ಲಿಯವರೆಗೆ? ಕ್ಯಾನ್ಸರ್ ವಾಸಿ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ವಾಸಿ ಆಗುತ್ತೆ, ಲಿವರ್ ಸಿರೋಸಿಸ್ ವಾಸಿ ಆಗುತ್ತೆ, ಎಲ್ಲವೂ ವಾಸಿ ಆಗುತ್ತೆ, ನಿಮಗೆ ವೇಟ್ ಲಾಸ್ ಆಗುತ್ತೆ, ಎಲ್ಲ ಆಗುತ್ತೆ. ಸಾಧ್ಯ ಇದೆಯಾ? ಒಂದೊಂದು ನಾನು ಆಯುರ್ವೇದ ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಹರ್ಬ್ ಅಥವಾ ಗಿಡಮೂಲಿಕೆಗೆ ತನ್ನದೇ ಆದ ಒಂದು ಗುಣಗಳಿರ್ತವೆ. ಅದಿಷ್ಟೇ ತಗೋಬೇಕು, ಇವನೇ ತಗೋಬೇಕು, ಹೀಗೆ ತಗೋಬೇಕು ಅಂತ ಇರ್ತದೆ. ಯಾವುದೇ ಔಷಧಿ ಆದರೂ ಅಷ್ಟೇ. ಒಂದು ಮನೆಯಲ್ಲಿ ಉಪಯೋಗಿಸುವಂಥ ಅರಿಶಿಣ ಇರ್ಬೋದು, ಅಲೋವೆರಾ ಅಂತ ನಾವೆಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದೀವಿ, ಅದು ಇರ್ಬೋದು. ಆಯಿತಾ? ಇನ್ನು ಎಲ್ಲ ಅಮೃತ ಬಳ್ಳಿ ಅಂತ ಹೇಳ್ತೀವಿ, ಏನದು ನೀಮ್ ಎಲೆ ಅಂತ ಹೇಳ್ತೀವಿ. ಹೊರಗಡೆ ಹೋಗ್ಬಿಟ್ರೆ ಬೇಕಷ್ಟು ಗರ್ಕೆ ರಸ ಅಂತೆ, ಆ ರಸ ಅಂತೆ, ಈ ರಸ ಸುಮ್ಮನೆ ಮಾರ್ತಾ ಇರ್ತಾರೆ. ಅದನ್ನು ಕೂಡ ನಮ್ಗೆ ಎಷ್ಟರ ಮಟ್ಟಿಗೆ ಲಾಭ ಆಗ್ಬೋದು? ಆರೋಗ್ಯ ನಮ್ಮ ಕೈಯಲ್ಲಿದೆ, ಆರೋಗ್ಯ ಯಾರ ಕೈಯಲ್ಲೂ ಇಲ್ಲ. ಆರೋಗ್ಯ ಹದಗೆಟ್ಟ ಮೇಲೆ ದಯವಿಟ್ಟು ಡಿಲೇ ಮಾಡಬೇಡಿ. ಆರೋಗ್ಯ ಹದಗೆಟ್ಟ ಮೇಲೆ ಈ ಸೋಷಿಯಲ್ ಮೀಡಿಯಾ ಟಿಪ್ಸನ್ನು ತಗೋಬೇಡಿ. ಯಾವುದೋ ಒಂದು ಪತಿಯನ್ನು
ಉಪಯೋಗಿಸ್ಕೋಬೇಕು. ಮದುವೆ ಮಾಡ್ಕೊಂಬಿಡಿ. Okay. ಹೌದು. ಮದುವೆ ಮಾಡ್ಕೊಬೇಡಿ, ಯಾವುದೋ ಒಂದು ಪತಿಯನ್ನ ಚೂಸ್ ಮಾಡಿಬಿಟ್ಟು ಬನ್ನಿ, ಮತ್ತೆ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿ. ಆಯುಷ್ ಟಿವಿ ಮಾಡ್ತಾ ಇರುವಂತಹ ಇದು ಆರೋಗ್ಯ ಕ್ರಾಂತಿ ತುಂಬಾನೇ ಅದ್ಭುತವಾಗಿದೆ. ಅದರ ಲಾಭವನ್ನು ತಗೊಳ್ಳಿ. ಈಗ ಒಂದೂವರೆ ತಿಂಗಳಿಂದ ಲೈವ್ ಅಲ್ಲಿ ಎಲ್ಲ ತುಂಬಾನೇ ಡಾಕ್ಟರ್ಗಳನ್ನ ಕರೆದುಬಿಟ್ಟು ಅವ್ರಿಗಿರುವಂತಹ ಅನುಭವವನ್ನ, ಅವರ ಒಂದು ಆರೋಗ್ಯಕ್ಕೆ ಏನೇನು ಮಾಡ್ಬೋದು ಅದೆಲ್ಲ ಮಾಡಿದ್ದಾರೆ. ಅದ್ಭುತವಾದ ವಿಷಯ ಸರ್ ಇದು ನಾಗೇಶ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತಾ? ಇದು ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಜನರಿಗೆ ತಲುಪಲಿ. ಮತ್ತೆ ನಿಮ್ಮ ಹಾಗೆ ಆರೋಗ್ಯಕರ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಒಳ್ಳೆ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗಲಿ. ಓಕೆ ಓಕೆ. ಆರೋಗ್ಯಕರ ಕರ್ನಾಟಕ ಜೊತೆಗೆ ಆರೋಗ್ಯಕರವಾಗಿರುವಂತಹ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಕೊಟ್ರಿ ಸರ್. ಇನ್ನು ಡಾಕ್ಟರ್ ಸಂಜೀವ್ ಅವರು ಹೇಳೋದ್ರ ಜೊತೆಗೆ ಒಂದು ಪಾಯಿಂಟ್ ನಮ್ಗೆ ಗೊತ್ತಾಗೋದೇನಂತಂದ್ರೆ, ಆಯುಷ್ ಪದ್ಧತಿ ಜೊತೆಗೆ ಅಲೋಪತಿ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು, ಎಲ್ರಿಗೂ ಗೊತ್ತಿದೆ. ಈ ಕೋವಿಡ್ ಆದಮೇಲೆ ಸ್ವಲ್ಪ ಶಕ್ತಿ ಆಗಲಿ, ಅದರ ಪ್ರಚಾರ ಆಗಲಿ ಆಯುಷ್ ಪದ್ಧತಿಗಳಿಗೆ ಸ್ವಲ್ಪ ಹೆಚ್ಚಾಗಿ ಸಿಕ್ತು ಅಂತಲೇ ಹೇಳ್ಬೋದು. ಇದು ನನ್ನ ಅಭಿಪ್ರಾಯ. ಯಾಕಂದರೆ ಆಯುರ್ವೇದ ಬಗ್ಗೆ ಏನಂತಾರೆ, ಸರ್ವೇ ಸಾಮಾನ್ಯ ಗೊತ್ತಿರೋದಂದರೆ ಆಯುರ್ವೇದ ಅಂದರೆ ಅದೊಂದು ಮಸಾಜು, ಎಣ್ಣೆ ಹಚ್ಕೊಂಡು ಒಂದು ಮಸಾಜ್ಗಳನ್ನು ಮಾಡ್ಕೊಂಡ್ಬಿಟ್ರೆ ಅದೊಂದು ಆಯುರ್ವೇದ ಅನ್ನೋಷ್ಟರ ಮಟ್ಟಿಗೆ ಅದರ ಒಂದು ಹೆಸರನ್ನು ಗಳಿಸಿತ್ತು. ಆದರೆ ಕೋವಿಡ್ ನಂತರ ಮನೆಮದ್ದುಗಳು ಬಂತು, ಆಯುರ್ವೇದ ಚಿಕಿತ್ಸಾ ಪದ್ಧತಿ ಬಂತು, ಹೋಮಿಯೋಪತಿ ಬಂತು, ವಿಶೇಷವಾಗಿ ಯೋಗ, ಸಿದ್ಧ, ಹೀಗೆ ಎಲ್ಲ ವೈದ್ಯಕೀಯ ಪದ್ಧತಿಗಳ ಒಂದು ಪದ್ಧತಿಯನ್ನು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಬಂತು. ಇದ್ರ ಜೊತೆಗೆ ಮನೆಯಲ್ಲಿರೋರೆಲ್ಲರೂ ಸಹಿತ ಸ್ವಯಂ ಪ್ರೇರಿತರಾಗಿ ವೈದ್ಯರಾಗ್ತಾ ಇದ್ದಾರೆ. ಇದು ಸಮಾಜಕ್ಕೆ ಹೇಗೆ ಹಿತಕರ, ಇದು ಹೇಗೆ ಅಹಿತಕರ ಆಗ್ಬೋದು ಅಂತ ತಮ್ಮ ಅಭಿಪ್ರಾಯ? ಆಗಲೇ ಡಾಕ್ಟ್ರು ಮಾತಾಡ್ತಾ ಇರುವಾಗ ಹೇಳಿದರು, ಆಯುರ್ವೇದಕ್ಕೆ ಹೋಗಿ ಅಥವಾ ಹೋಮಿಯೋಪತಿಗೆ ಹೋಗಿ ಕೊನೆಗೆ ಅಲೋಪತಿಗೆ ಬರ್ತಾರೆ ಅಂತ. ಹಾಗಲ್ಲ. ಸಾಮಾನ್ಯವಾಗಿ ಒಂದು ಮಾತಿದೆ, ಆಯುರ್ವೇದ ತುಂಬ ನಿಧಾನ ಅಂತ. ಆಯುರ್ವೇದ ನಿಧಾನ ಅಲ್ಲ, ಆಯುರ್ವೇದಕ್ಕೆ ಜನ ಬರುವುದು ನಿಧಾನ ಅಂತ. ಜನರು ಆಯುರ್ವೇದಕ್ಕೆ ಎಂಡಿಗೆ ಬರ್ತಾರೆ ಅಂತ, ಎಲ್ಲ ಆದಮೇಲೆ ಹೋಮಿಯೋಪತಿಗೆ ಬರೋದು ಹಾಗೆ ಕೊನೆಗೆ ಬರ್ತಾರೆ ಅಂತ. ಇನ್ನೊಂದನ್ನು ಮಾತನ್ನು ಹೇಳಬೇಕು, ಏನು ಅಂತ ಹೇಳಿದರೆ, ನಮ್ಮ ಆರೋಗ್ಯಕ್ಕಾಗಿ ಎಷ್ಟೊಂದು ಪತಿಗಳಿದೆ ನೋಡಿ. ಹೋಮಿಯೋಪತಿ ಇದೆ, ನ್ಯಾಚುರೋಪತಿ ಇದೆ, ಎಲೋಪತಿ ಇದೆ. ಹಾಗಾದರೆ ಆಯುರ್ವೇದ ಏನು ಅಂತ? ಆಯುರ್ವೇದ ಎಲ್ಲ ಪದ್ಧತಿಗಳ ತಾಯಿ ಅಂತ. ಅದು ಪತಿಯ ಸ್ಥಾನ ಅಲ್ಲ, ಅದಕ್ಕಿರೋದು ತಾಯಿ ಸ್ಥಾನ ಅಂತ. ಅದಕ್ಕಾಗಿ ಸಾಮಾನ್ಯ ಜನರು ಎಲ್ಲ ಪತಿಗಳ ಹತ್ರ ಹೋಗಿ ಮತ್ತೆ ಕೊನೆಗೆ ಆಗೋದಿಲ್ಲ ಅಂತ ಆಗುವಾಗ ತಿರುಪತಿಗೆ ಹೋಗ್ತಾರೆ, ತಿರುಪತಿಗೆ ಮತ್ತು ಆಗಲೇ ಗಣಪತಿಗೆ ಹೋಗ್ತಾರೆ. ಅಂದರೆ ಈ ಪತಿಗಳ ಮಧ್ಯೆ ನಾವು ಸುತ್ತಾಡಿಕೊಂಡು ಇದ್ದರೆ ನಮಗೆ ಆರೋಗ್ಯ ಬರೋದಿಲ್ಲ. ಆಯುರ್ವೇದ ಸೇರಿ ಎಲ್ಲ ಪದ್ಧತಿಗಳ ಮಧ್ಯೆ ನಾವು ಸುತ್ತಾಡ್ಕೊಂಡಿದ್ರೆ ಸಾಕಾಗೋದಿಲ್ಲ. ಹಾಗಾದರೆ ಆಯುರ್ವೇದ ವಿಶೇಷತೆ ಇದೆ ಅವತ್ತು ಏನು ಅಂತ ಹೇಳಿದರೆ, ಆಯುರ್ವೇದದ ಮೂಲಭೂತವಾಗಿ 2 ಪಾರ್ಟ್ ಇದೆ ಆಯುರ್ವೇದ. ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ, ಇನ್ನೊಂದು ಆತುರಸಿ ವಿಕಾರ ಪ್ರಶಮನಂ ಅಂತ. ಅಂದರೆ ಹೆಲ್ದಿಯಾಗಿರೋರು ಹೆಲ್ತನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳೋದ್ರ ಬಗ್ಗೆ ಆಯುರ್ವೇದ ತುಂಬ ವಿಚಾರಗಳನ್ನು ಹೇಳಿದೆ. ಅದು ನಮಗೆ ಇವತ್ತು ತುಂಬ ಬೇಕಾಗುವಂಥದ್ದು. ಏಕೆಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು 40 ವರ್ಷ ತನಕ ಕಾಯಿಲೆಗಳು ಬರೋದು ತುಂಬ ಕಡಿಮೆ ಜನರಿಗೆ. ಇಡೀ ಒಂದು 40 ವರ್ಷ ತನಕ ಜೀವಮಾನದಲ್ಲಿ ಒಂದು 100-200 ದಿವಸ ಕಾಯಿಲೆಯಿಂದ ಒದ್ದಾಡ್ಬೋದು ಒಬ್ಬರು ವ್ಯಕ್ತಿ. ಅಂದರೆ ಉಳಿದ ಭಾಗದಲ್ಲೆಲ್ಲ ಹೆಲ್ದಿಯಾಗೇ ಇರ್ತಾರೆ. ಯಾವುದೋ ವೈರಲ್ ಫೀವರ್ ಬರ್ತದೆ, ಟೈಫಾಯ್ಡ್ ಬರ್ತದೆ, ಮಲೇರಿಯಾ ಬರ್ತದೆ, ಜಾಂಡಿಸ್, ಹೆಪಟೈಟಿಸ್ ಬರ್ತದೆ, ಹೀಗೆ ಕೆಲವೊಂದಷ್ಟು ಕಾಯಿಲೆಗಳು ಬರ್ತದೆ. ಆದರೆ ಬಂದರೆ ಇಡೀ ನೀವು 40 ವರ್ಷ ತನಕ ಲೈಫ್ನಲ್ಲಿ ನೋಡಿದರೆ ಒಂದು 100-200 ದಿವಸ ಅಷ್ಟೇ ಒಬ್ಬರು ಸಫರ್ ಆಗಿರ್ತಾರೆ. ಆಮೇಲೆ ಲಾಂಗ್ ಟರ್ಮ್ ಡಿಸೀಸ್ಗಳೆಲ್ಲ ಬರ್ತದೆ. ಕೆಲವರಿಗೆ ವಿಶೇಷವಾಗಿ ಮಕ್ಕಳಿಂದ ಕೆಲವರಿಗೆ ಬ್ರಾಂಕಿಯಲ್ ಆಸ್ಮಾ ಇರ್ಬೋದು, ಚೈಲ್ಡ್ಹುಡ್ ಆಸ್ಮಾ ಇರ್ಬೋದು, ಅಥವಾ ಕೆಲವರಿಗೆ ಹೈಪರ್ ಟೆನ್ಷನ್ ಚಿಕ್ಕ ಏಜಲ್ಲೇ ಸ್ಟಾರ್ಟ್ ಆಗಿರ್ಬೋದು. ಅದೆಲ್ಲ ಎಕ್ಸೆಪ್ಷನ್ಸ್, ಭಾಳ ಕಡಿಮೆ ಪರ್ಸೆಂಟೇಜ್ ಜನರಿಗೆ ಮಾತ್ರ ಬರೋದು. 40 ವರ್ಷ ಕಳೆದ ಮೇಲೆ ಕಾಯಿಲೆಗಳೆಲ್ಲ ಹೆಚ್ಚು ಸ್ಟಾರ್ಟ್ ಆಗೋದು. ಆಮೇಲೆ 50 ವರ್ಷ 60 ವರ್ಷ ಕಳೆದ ಮೇಲೆ ಕಾಯಿಲೆಗಳು ಹೆಚ್ಚು ಬರ್ತದೆ. ಅದು ಜೀವಮಾನ ಇಡೀ ಔಷಧಗಳು ಅಂತ ಕಾಯಿಲೆಗಳು ಬರ್ತದೆ. ಹಾಗಿದ್ದರೆ ಇಡೀ ಜನತೆಯನ್ನು ಸಮಗ್ರವಾಗಿ ನೀವು ನೋಡಿದರೆ, ಕಾಯಿಲೆ ಇಲ್ಲದೇ ಇರೋರೇ ಹೆಚ್ಚು ಜನ ಜಗತ್ತಿನಲ್ಲಿರೋದು, ಕಾಯಿಲೆಯಿಂದ ದೂರ ಇರೋರೇ ಹೆಚ್ಚು ಜನ. ಹಾಗಿದ್ರೆ ಅವರಿಗೆ ಏನು ಅಂತ, ಅವರಿಗೆ ಯಾವ ಪದ್ಧತಿ ಬೇಕು ಅಂತ ಹೇಳೋದಕ್ಕೆ ಒಂದು ಸೂಕ್ತವಾದಂಥ ಒಂದು ವಿಚಾರವನ್ನು ನಮ್ಮ ಭಾರತದ ಗೌರ್ಮೆಂಟ್ ಒಂದು 2 ವರ್ಷಗಳ ಹಿಂದೆ ಒಂದು ಸ್ಲೋಗನನ್ನು ಮಾಡಿತ್ತು. ಗರ್ ಆಯುರ್ವೇದ ಹರ್ ದಿನ ಆಯುರ್ವೇದ ಅಂತ. ಅಂದರೆ ಪ್ರತಿ ಮನೆಯಲ್ಲಿ ಆಯುರ್ವೇದ, ಪ್ರತಿದಿನ ಆಯುರ್ವೇದ ಅಂತ. ಇದನ್ನು ನೀವು ಈಗ ಎಲೋಪತಿಗೆ ಸಂಬಂಧಪಟ್ಟಾಗ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿ ಮನೆಯಲ್ಲೂ ಎಲೋಪತಿ, ಪ್ರತಿದಿನ ಎಲೋಪತಿ ಅಂದರೆ ಕಾಯಿಲೆ ಇದೆ ಅಂತ ಅರ್ಥ. ಹೆಲ್ದಿಯಾಗಿರುವವರಿಗೆ ಏನು ಅಂತ ಹೇಳಿದಾಗ ಆಯುರ್ವೇದ ಇದೆ. ಹಾಗಾಗಿ ಆ ಸ್ಲೋಗನನ್ನು ತಂದಿತ್ತು. ಇಲ್ಲ ಜನರಲಾಗಿ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ವೈದ್ಯ ಪದ್ಧತಿಗೆ. ಯಾವಾಗ ಸಾಧ್ಯ ಇದೆ ಅಂತ ಹೇಳಿದರೆ, ಹೆಲ್ದಿಯಾಗಿರೋರು ಏನೆಲ್ಲ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ತುಂಬ ವಿಚಾರಗಳನ್ನು ಆಯುರ್ವೇದ ಹೇಳಿದೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ದು. ಬರೀ ಕೇವಲ ರೋಗ ಬಂದಾಗ ಮಾತ್ರ ಆಯುರ್ವೇದ ಅಲ್ಲ ಬೇಕಾಗುವಂಥದ್ದು. ರೋಗ ಬಂದಾಗ ಅನೇಕ ಪದ್ಧತಿಗಳಿದೆ. ಅಲೋಪತಿಯು ತುಂಬ ಶ್ರೇಷ್ಠವಾಗಿ ಕೆಲಸ ಮಾಡ್ತದೆ. ಕೆಲವೊಂದಷ್ಟು ಎಮರ್ಜೆನ್ಸಿ ಕಂಡೀಷನ್ಗಳಲ್ಲಿ, ಸರ್ಜರಿಗಳಲ್ಲಿ
ಅನ್ಅವಾಯ್ಡಬಲ್ ಅಂತ ಹೇಳೋ ರೀತಿಯಲ್ಲಿ ಅದರ ಉಪಸ್ಥಿತಿ ಇದೆ. ಹೋಮಿಯೋಪತಿಯಲ್ಲಿ ಕೂಡ ತುಂಬ ಸುಲಭವಾಗಿ ಔಷಧ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಅನೇಕ ಕಾಯಿಲೆಗಳಲ್ಲಿ ಜನರಿಗೆ ತಲುಪಲಿಕ್ಕೆ ಆಗ್ತದೆ, ಅತಿ ಸುಲಭವಾಗಿ ತಲುಪಲಿಕ್ಕೆ ಆಗ್ತದೆ, ಅನೇಕ ಅಡ್ವಾಂಟೇಜ್ಗಳಿದೆ. ಹಾಗೆ ಆಯುರ್ವೇದದ ಮೇಜರ್ ಅಡ್ವಾಂಟೇಜ್ ಏನಂತಂದರೆ ಕಾಯಿಲೆಗಳ ಸಂದರ್ಭದಲ್ಲಿ ಚಿಕಿತ್ಸೆಗೆ ಬೇಕು. ಅದರ ಜೊತೆಯಲ್ಲಿ ಕಾಯಿಲೆ ಇಲ್ಲದೇ ಇದ್ದವರು ಕಾಯಿಲೆಯಿಂದ ದೂರ ಇರಬೇಕು ಅಂತಾದರೆ ಅನೇಕ ವಿಚಾರಗಳನ್ನು ಆಯುರ್ವೇದ ಹೇಳಿದ್ದನ್ನು ನಾವು ಮಾಡಿಕೊಳ್ಬೇಕು ಅಂತ. ಈಗ ಜನರು ಈಗ ಉದಾಹರಣೆಗೆ ಮನೆಮದ್ದುಗಳಿರಲಿ, ಹೌದು, ಈ ಮನೆಮದ್ದುಗಳ ಬಗ್ಗೆ ಜನರಿಗೆ ಗೊತ್ತೇ ಇಲ್ಲ ಅಂತಾದರೆ, ಮನೆಮದ್ದುಗಳು ಅಸಂಬದ್ಧವಾಗಿ ಈಗ ಇಂಪ್ಲಿಮೆಂಟ್ ಮಾಡುವಂಥದ್ದು ಈಗ ಹೊಸ ರುಚಿ ರೀತಿಯಲ್ಲಿ ಬೇರೆ ಬೇರೆ ಅವರವರೇ ಜನರು ಮನೆಮದ್ದುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡೋದಿದೆ. ಆದರೆ ಪರಂಪರಾಗತವಾಗಿ ಬಂದಿರುವಂಥ ಮನೆಮದ್ದುಗಳೇನಿದೆ, ಕೋಟ್ಯಂತರ ವಿಧದ ಔಷಧಿಗಳಿದೆ ಭಾರತದಲ್ಲಿ. ಅದನ್ನು ಹಿಂದಿನಿಂದಲೇ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾ ಇದ್ರು. ಅದರಿಂದ ಸಾಕಷ್ಟು ಜನರ ಆರೋಗ್ಯ ಚೆನ್ನಾಗಾಗಿ, ಈಗ ಒಬ್ಬರಿಗೆ ಮನೆಯಲ್ಲಿ ಹೊಟ್ಟೆ ನೋವು ಇದೆ ಅಂತ ಇಟ್ಕೊಳ್ಳಿ, ಅವರೊಂದು ಮಜ್ಜಿಗೆ, ಒಂದು ಗ್ಲಾಸ್ ಮಜ್ಜಿಗೆ ನೀರಿಗೆ ಒಂದು ಸ್ವಲ್ಪ ಹಿಂಗು ಹಾಕಿ ಅದನ್ನು ಸ್ವಲ್ಪ ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಹೊಟ್ಟೆ ನೋವು ಕಡಿಮೆ ಆದರೆ ಮತ್ತೆ ಅವರು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಹೀಗೆ ಪ್ರತಿಯೊಬ್ಬರು ಹೊಟ್ಟೆ ನೋವು ಬಂದವರು ಹಾಸ್ಪಿಟ್ಲಿಗೆ ಹೋದರೆ, ಪ್ರತಿ ಚಿಕ್ಕ ಕಾಯಿಲೆ ಬಂದವರು ಹಾಸ್ಪಿಟ್ಲಿಗೆ ಹೋದರೆ, ಈಗ ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲೆಲ್ಲಿಗೂ ಸಾಕಾಗೋದಿಲ್ಲ. ಓಕೆ, ಭಾರತ ಜನಸಂಖ್ಯೆಗೆ ಅದು ಸಾಕಾಗೋದೇ ಇಲ್ಲ. ಹಾಸ್ಪಿಟ್ಲ್ಗಳಲ್ಲಿ ಹೀಗೆ ಜಾತ್ರೆ ಆಗಿಬಿಡುತ್ತದೆ. ಹಾಗಾದರೆ ಅಲ್ಲಿಯ ಜನಸಂಖ್ಯೆ ಅಲ್ಲಿ ಕಡಿಮೆ ಆಗಬೇಕು ಅಂತಾರೆ ಈ ಮನೆಮದ್ದಿನ ಪಾತ್ರ ತುಂಬ ದೊಡ್ಡದಿದೆ. ಈ ಮನೆಮದ್ದು ಅಂತ ಹೇಳಿದರೆ ಆಯುರ್ವೇದಿಕ್ ಫಸ್ಟ್ ಏಡ್, ಅದು ಕೇವಲ ಫಸ್ಟ್ ಏಡ್ ಅಲ್ಲ, ಅದು ಆಯುರ್ವೇದಿಕ್ ಫಾಸ್ಟ್ ಏಡ್. ಹಾಗಾಗಿ ಅದು ಜನರನ್ನು ತಲುಪ್ತಾ ಇದೆ, ಜನರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದೊಂದು ಸೀಮಿತ ಲೆವೆಲ್ನಲ್ಲಿ ಮಾಡ್ತಾರೆ. ಇನ್ನು ಕಾಯಿಲೆಗಳನ್ನು ಅವಾಯ್ಡ್ ಮಾಡುವಾಗ, ಈಗ ಉದಾಹರಣೆಗೆ ಒಂದು ವಿಚಾರವನ್ನು ಮುಖ್ಯವಾಗಿ ಹೇಳ್ತೇನೆ. ಏನಂತ ಹೇಳಿದರೆ, ಇಲ್ಲಿಂದ ಹೋದವರಿಗೆ ಮನೆಯಲ್ಲಿ ಒಂದು ಮೆಸೇಜ್ ಬೇಕಲ್ವಾ, ಏನು ಮಾಡಬೇಕು ನಾವು ಅಂತ, ಇಲ್ಲಿಯ ಈ ಸಂವಾದವನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅಂತೇಳೋದು. ಆಯಿಲ್ ಮಸಾಜಿನ ಬಗ್ಗೆ ಆಗ ಹೇಳಿದರು ಡಾಕ್ಟ್ರು. ಆಯುರ್ವೇದ ಅಂದರೆ ಬರೀ ಮಸಾಜ್ ಅಂತ ಏನೋ ಇತ್ತು ಅಂತ. ಆಯುರ್ವೇದದಲ್ಲಿ ಜೀರಿಯಾಟ್ರಿಕ್ಸ್ ಅಂತ ಹೇಳುವ ಮೆಡಿಸಿನಲ್ ಬ್ರ್ಯಾಂಚನ್ನು 3000 ವರ್ಷಗಳ ಹಿಂದೆ ಹೇಳಿದರು. ಆಯುರ್ವೇದ 8 ಬ್ರ್ಯಾಂಚ್ಗಳಲ್ಲಿ ಅದೊಂದು. ಜೀರಿಯಾಟ್ರಿಕ್ಸ್ ಅಂತ ಹೇಳೋ ಬ್ರ್ಯಾಂಚ್ ಮಾಡರ್ನ್ ಮೆಡಿಸಿನಲ್ಲಿ ಬಂದು ಕೇವಲ 150 ವರ್ಷ ಆಯ್ತು ಅಷ್ಟೇ, ಆ ಶಬ್ದ ಬಂದು. ಆಮೇಲೆ ಅದು ಬ್ರ್ಯಾಂಚ್ ಆಗಿ ಡೆವಲಪ್ ಆಯಿತು. ಈಗ ತುಂಬ ಫಾಸ್ಟ್ ಡೆವಲಪಿಂಗ್ ಬ್ರ್ಯಾಂಚ್ ಅದು ಜಗತ್ತಿನಾದ್ಯಂತ. ಕೆಲವು ಕಂಟ್ರಿಗಳಲ್ಲಿ ಅದೇ ಫಾಸ್ಟೆಸ್ಟ್ ಡೆವಲಪಿಂಗ್ ಬ್ರ್ಯಾಂಚ್. ಉದಾಹರಣೆಗೆ ಜಪಾನ್ನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಬ್ರ್ಯಾಂಚ್, ಮೆಡಿಕಲ್ ಬ್ರ್ಯಾಂಚ್ ಯಾವುದು? ಜೀರಿಯಾಟ್ರಿಕ್ಸ್. ಈ ಆಯುರ್ವೇದದಲ್ಲಿ ಈ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರಲ್ವ, ಇದನ್ನು ನೋಡಿ ಜಪಾನ್ನಲ್ಲಿ ಡಾಕ್ಟರ್ ಬೆನ್ ಹೆತಾಯಿ ಅಂತ ಹೇಳುವ ಆಧುನಿಕ ವೈದ್ಯರ ನೇತೃತ್ವದಲ್ಲಿ ಒಂದು ಸಂಶೋಧನೆ ಆರಂಭ ಮಾಡಿದರು. ಆ ಸಂಶೋಧನೆಯಲ್ಲಿ ಏನು ಅಂತ ಹೇಳಿದರೆ, ಈ ಕಬ್ಬಿಣಕ್ಕೆಲ್ಲ ರಸ್ಟ್ ಹಿಡಿದ್ರೆ ಆಯಿಲನ್ನು ಹಚ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಬಾಡಿಗೂ ಈ ಆಯಿಲ್ ಹಚ್ಚೋದ್ರಲ್ಲಿ ಏನೋ ಸಂಬಂಧ ಇದೆಯಾ ಅಂತ ಅವರು ಆಲೋಚನೆ ಮಾಡಿದರು. ಹಾಗೆ ಆಲೋಚನೆ ಮಾಡಿ ಅವರು ಸಂಶೋಧನೆ ಮುಂದುವರಿಸಿದರು. ಭಾರತದಿಂದ ಕೆಲವು ವೈದ್ಯರನ್ನು ಕರೆಸ್ಕೊಂಡು, ಡಾಕ್ಟರ್ UK ಕೃಷ್ಣ ಅಂತ ಹೇಳೋರ ನೇತೃತ್ವದಲ್ಲಿ ಅಲ್ಲಿಗೆ ವೈದ್ಯರನ್ನು ಕರೆಸ್ಕೊಂಡು ಅಲ್ಲಿ ಕೆಲವು ಸಂಶೋಧನೆ ಮಾಡಿದರು. ಮಾಡಿ ಕೊನೆಗೆ ಅವರೊಂದು ಕನ್ಕ್ಲೂಷನ್ಗೆ ಬಂದರು. ಏನು ಅಂತ ಹೇಳಿದರೆ, ಬೆಟ್ಟದ ನೆಲ್ಲಿಕಾಯಿ, ಗೂಸ್ಬೆರಿ, ಆಮಲಕ್ಕಿ ಅಂತ ಹೇಳ್ತೇವಲ್ಲ, ಅದು ಜಗತ್ತಿನಲ್ಲಿ ಇಲ್ಲಿ ತನಕ ಕಂಡುಹಿಡಿದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಡ್ರಗ್, ಅಂದರೆ ಏಜನ್ನು ಮುಪ್ಪನ್ನು ಮುಂದೂಡಲಿಕ್ಕಿರುವ ಬೆಸ್ಟ್ ಔಷಧ ಯಾವುದಿದೆ, ರಾಸಾಯನಿಕ ಔಷಧ ಯಾವುದಿದೆ, ಅದಕ್ಕಿಂತ 16 ಪಟ್ಟು ಹೆಚ್ಚು ಶಕ್ತಿಶಾಲಿ ಅಂತ ಅವರು ಕನ್ಕ್ಲೂಡ್ ಮಾಡಿದರು ಸಂಶೋಧನೆಯಲ್ಲಿ. 25 ವರ್ಷಗಳ ಹಿಂದೆ ಕನ್ಕ್ಲೂಡ್ ಮಾಡಿದರು. ಆಮೇಲೆ ಅವರು ಸಂಶೋಧನೆ ಮುಂದುವರಿಸಿದರು. ಅವ್ರಿಗೆ ಗೊತ್ತಾಯಿತು, ಎಣ್ಣೆಗಳ ಪೈಕಿ ಎಳ್ಳೆಣ್ಣೆ ಇದೆ ಅಲ್ವಾ, ಜಿಂಜಿಲಿ ಆಯಿಲ್, ಎಳ್ಳೆಣ್ಣೆ ಅಂದರೆ ಒಳ್ಳೆಣ್ಣೆ ಅಂತಲೂ ಹೇಳ್ತಾರೆ, ನಲ್ಲೆಣ್ಣೆ ಅಂತ ಹೇಳ್ತಾರೆ ಬೇರೆ ಭಾಷೆಗಳಲ್ಲಿ. ಒಳ್ಳೆ ಎಣ್ಣೆ ಅದು, ಆಯುರ್ವೇದ ಪ್ರಕಾರ ಅದು ಬೆಸ್ಟ್ ಆಯಿಲ್. ತೈಲೆ ಅನುಕ್ತೆ ತಿಲತೈಲಂ ಅಂತ ಇದೆ. ತೈಲ ಯಾವುದು ಅಂತ, ಆಯಿಲ್ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಮೆಡಿಸಿನ್ಗೆ ಹೇಳದೇ ಇದ್ದರೆ ಎಳ್ಳೆಣ್ಣೆಯನ್ನೇ ಬಳಸಬೇಕು ಅಂತ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆ ಎಳ್ಳೆಣ್ಣೆ ಎಲ್ಲ ಎಣ್ಣೆಗಳ ಪೈಕಿ ಅತ್ಯಂತ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಷನ್ ಇರೋದು ಅಂತ ಅವರಿಗೆ ಗೊತ್ತಾಯಿತು. ಅವರು ರಿಸರ್ಚನ್ನು ಕನ್ಕ್ಲೂಡ್ ಮಾಡಿ ಹೇಳ್ತಾರೆ, ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಡ್ರಗ್, ಕೆಮಿಕಲ್ ಡ್ರಗ್ ಯಾವುದಿದೆ ಜಗತ್ತಿನಲ್ಲಿ, ಅದಕ್ಕಿಂತ 1000 ಟೈಮ್ಸ್ ಹೆಚ್ಚು ಪವರ್ಫುಲ್ ಈ ಎಳ್ಳೆಣ್ಣೆ ಅಂತ ಹೇಳಿದರು. ಈಗ ಆಯುರ್ವೇದಕ್ಕೆ ಬಂದು ನೋಡಿದರೆ, ಆಯುರ್ವೇದದಲ್ಲಿ ಹೇಳಿರೋ ಅನೇಕ ಎಣ್ಣೆಗಳನ್ನು ಹೇಳಿದ್ದಾರೆ, ತೈಲಗಳನ್ನು ಹೇಳಿದ್ದಾರೆ. ಆ ಔಷಧೀಯ ತೈಲಗಳಲ್ಲಿ 95% ಔಷಧೀಯ ತೈಲಗಳಲ್ಲಿ ಎಳ್ಳೆಣ್ಣೆ ಬೇಸ್ ಆಗಿರುವಂಥದ್ದು, ಅದೇ ಬೇಸ್. ಹಾಗಾದರೆ ಅಷ್ಟು ವರ್ಷ ಹಿಂದೆ ಎಳ್ಳೆಣ್ಣೆಯನ್ನು ಹೇಗೆ ಹೇಳಿದರು, ಅಷ್ಟು ಇಂಪಾರ್ಟೆನ್ಸ್ ಯಾಕೆ ಕೊಟ್ಟರು ಆಯುರ್ವೇದದಲ್ಲಿ ಅಂತ ಹೇಳುವಾಗ, ಅಭ್ಯಂಗವನ್ನು ಆಯುರ್ವೇದ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಭ್ಯಂಗ ಅಂದರೆ ಬಾಡಿಗೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡೋದು. ಅದನ್ನು ಮಾಡೋದನ್ನು ಎಕ್ಸ್ಪ್ಲೈನ್ ಮಾಡುವಾಗ, ಅಭ್ಯಂಗಂ ಆಚರೇತ್ ನಿತ್ಯಂ, ಪ್ರತಿನಿತ್ಯ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ದೇಹಕ್ಕೆ, ಬರೀ ನರಕ ಚತುರ್ದಶಿ ದಿವಸ ಅಥವಾ ಯುಗಾದಿ ದಿವಸ ಒಮ್ಮೆ ಮಾಡಬೇಕಾದ್ದಲ್ಲ. ಆ ದಿವಸ ಅದಕ್ಕೆ ವಿಶೇಷ ಗೌರವ. ಉಳಿದೆಲ್ಲ ದಿವಸಗಳು ಕೂಡ ಮಾಡಬೇಕು, ಪ್ರತಿನಿತ್ಯ ಮಾಡಬೇಕು. ಜರಾಶ್ರಮ ವಾತಃ, ಅನೇಕ ಬೆನಿಫಿಟ್ಗಳನ್ನು ಹೇಳಿದ್ದಾರೆ ಆ ಶ್ಲೋಕದಲ್ಲಿ. ಅದರಲ್ಲಿ ಫಸ್ಟ್ ಬೆನಿಫಿಟ್ ಹೇಳಿದ್ದೇನು ಅಂತೇಳಿದ್ರೆ, ಅದು ಮುಪ್ಪನ್ನು ಮುಂದೂಡ್ತದೆ ಅಂತ. ವಯಸ್ಸಾಗೋದನ್ನು ಪೂರ್ತಿ ತಡಿಲಿಕ್ಕೆ ಆಗೋದಿಲ್ಲ, ವಯಸ್ಸಾಗೋದು ನಿಧಾನ ಮಾಡಲಿಕ್ಕೆ ಆಗ್ತದೆ, ಮುಪ್ಪನ್ನು ಮುಂದೂಡ್ಲಿಕ್ಕೆ ಆಗ್ತದೆ ಅಂತ. ಮುಪ್ಪನ್ನು ಮುಂದೂಡೋದು ಯಾಕೆ? ಚೆನ್ನಾಗಿರಬೇಕಾದ್ರೆ ಮುಪ್ಪು ಮುಂದೂಡಬೇಕು. ಏಜ್ ಆದಾಗ ಕಾಯಿಲೆಗಳು ಬರೋದು, ಆಗಲೇ ನಾನು ಹೇಳಿದೆ. ಹಾಗೆ ಕಡಿಮೆ ಏಜಲ್ಲಿ ನಮ್ಮ ದೇಹವನ್ನು ಮೇಂಟೈನ್ ಮಾಡಿದರೆ ಆಗ ಕಾಯಿಲೆಗಳು ಕಡಿಮೆ ಇರ್ತದೆ, ನಾವು ಹೆಚ್ಚು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇನ್ನೂ ಅನೇಕ ಬೆನಿಫಿಟ್ಗಳಿದೆ. ಆದರೆ ಆಯುರ್ವೇದ ಗ್ರಂಥಗಳಲ್ಲಿ ಅದರ ಬೆನಿಫಿಟ್ಗಳನ್ನು ಹೇಳುವಾಗ
ಆಯಿಲ್ ಮಸಾಜ್ ಮಾಡಿದ್ರೆ ಬೆನಿಫಿಟ್ ಏನು ಅಂತೆಲ್ಲ ಹೇಳುವಾಗ ಫಸ್ಟಿಗೆ ಹೇಳಿದ್ದು ಜರ ಅಂತ, Okay. ಏಜನ್ನು ತಡೀತದೆ, ಏಜ್ ಆಗೋದನ್ನು ಮುಪ್ಪನ್ನು ಮುಂದೂಡ್ತದೆ ಅಂತ. ಈಗ ಸಂಶೋಧನೆ ಮಾಡಿ ಇವರೆಲ್ಲ ಹೇಳ್ತಾ ಇರೋದೇನು, ಎಳ್ಳೆಣ್ಣೆಯನ್ನು ಬಳಸಿ ನೀವು ಬಾಡಿಗೆ ಮಸಾಜ್ ಮಾಡಿದರೆ ಅದು ಜಗತ್ತಿನಲ್ಲಿ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ಏಜಿಂಗ್ ಆಗೋದನ್ನು ತಡಿಬೇಕಾದ್ರೆ ಈ ಪ್ರತಿ ಜೀವಕೋಶಗಳಲ್ಲಿ ಏಜಿಂಗ್ ಆಗ್ತದೆ. ಏಜಿಂಗ್ ಆಗೋದು ಹೇಗೆ? ಆಕ್ಸಿಡೇಷನ್ ಆಗ್ತದೆ. ಆಕ್ಸಿಡೇಷನ್ ಫಾಸ್ಟಾಗಿ ಆದರೆ ಡಿಜನ್ರೇಷನ್ ಫಾಸ್ಟಾಗಿ ಆಗ್ತದೆ. ಡಿಜನ್ರೇಷನ್ ಫಾಸ್ಟ್ ಆದರೆ ಏಜಿಂಗ್ ಫಾಸ್ಟಾಗಿ ಆಗ್ತದೆ. ಹಾಗಾಗಿ ಏಜಿಂಗ್ ಫಾಸ್ಟ್ ಆಗೋದನ್ನು ತಡಿಬೇಕಾದ್ರೆ ಆಕ್ಸಿಡೇಷನನ್ನು ಸ್ಲೋ ಮಾಡಬೇಕು. Okay. ಅದಕ್ಕೆ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಡ್ರಗ್ ಬೇಕು. ಆ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಡ್ರಗ್ ಯಾವುದು ಅಂತ ಹೇಳಿದರೆ ಆಯಿಲ್, ಔಷಧೀಯ ತೈಲಗಳು. ಅದರಲ್ಲಿ ಅವರವರ ದೇಹ ಪ್ರಕೃತಿಗೆ ತಕ್ಕುದಾಗಿ ಬೇರೆ ಬೇರೆ ಆಯಿಲ್ಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹೀಗೆ ಆಯಿಲನ್ನು ಬಳಸಿ ನಮ್ಮ ದೇಹವನ್ನು ದಿನನಿತ್ಯ ಅಭ್ಯಂಗ ಮಾಡಿದರೆ, ದಿನಚರಿಯ ಭಾಗವಾಗಿ ಇದನ್ನು ಹೇಳಿರೋದು, ಅದನ್ನು ಪ್ರತಿಯೊಬ್ಬರೂ ಇಂಪ್ಲಿಮೆಂಟ್ ಮಾಡಿದರೆ ಖಂಡಿತವಾಗಿ ಕೂಡ ನಮ್ಮ ದೇಹದ ಆರೋಗ್ಯವನ್ನು ತುಂಬ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಆದರೆ ವರ್ಷದಿಂದ ವರ್ಷಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ನಮ್ಮ ಶಕ್ತಿ ಕಡಿಮೆ ಆಗ್ತಾ ಇದೆ, ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಈಗ ನಮ್ಮ ತಾತ ಏನು ಕೆಲಸ ಮಾಡ್ತಾ ಇದ್ರು ಫಿಸಿಕಲ್ ಆಗಿ, ಅದನ್ನು ಇವತ್ತಿನ ಅವರ ಮಕ್ಕಳಿಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ನಮ್ಮ ತಂದೆ ತಾಯಂದಿರಿಗೆ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ತಂದೆ ತಾಯರು ಮಾಡ್ತಾ ಇರುವಂಥ ಕೆಲಸವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಫಿಸಿಕಲ್ ಆಗಿ ನಮ್ಮ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಕೂಲಿ ಕೆಲಸದವರು 40 ವರ್ಷಗಳ ಹಿಂದೆ 100 kg ಮೂಟೆಯನ್ನು ಹೊರ್ತಾ ಇದ್ರು. ನೀವು APMC ಯಾರ್ಡಿಗೆ ಹೋಗಿ ಕೇಳಿ, ಇವತ್ತು ಪ್ರಶ್ನೆ ಮಾಡಿ, ಅವರ ತಂದೆ ತಾಯಿ, ಅವರ ಅಜ್ಜ ಅಜ್ಜಿ ಇದಕ್ಕಿಂತ ಜಾಸ್ತಿ ಹೊರ್ತಾ ಇದ್ರು. ಈಗ 25 kg ಹೊರಲಿಕ್ಕೆ ಕಷ್ಟ ಆಗ್ತದೆ. ಅದೇ ಒಂದು ಬಿಲ್ಡಿಂಗ್ ಕಟ್ಟುವಾಗ, ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟುವಾಗ ಲೇಡೀಸು ಯಾವುದು ಇಟ್ಟಿಗೆಯನ್ನು ಹೊತ್ಕೊಂಡು ಹೋಗೋದಿದ್ರೆ 6-7 ಇಟ್ಟಿಗೆಯನ್ನು ಒಬ್ಬರೇ ಹೊತ್ಕೊಂಡು ಹೋಗ್ತಾ ಇದ್ರು. ಎಷ್ಟು? 7ನೇ ಫ್ಲೋರ್ ತನಕ ಹೊತ್ಕೊಂಡು ಹೋಗ್ತಾ ಇದ್ರು. ಯಾರು? ಪ್ರೆಗ್ನೆಂಟ್ ಲೇಡಿ ಹೊತ್ಕೊಂಡು ಹೋಗ್ತಾ ಇದ್ರು. ಇವತ್ತು 2 ಇಟ್ಟಿಗೆ ಹೊರಲಿಕ್ಕೆ ಕಷ್ಟ ಆಗ್ತದೆ. ಫಿಸಿಕಲ್ ಸ್ಟ್ರೆಂತ್ ಡೌನ್ ಆಗ್ತಾ ಇದೆ. ವರ್ಲ್ಡಲ್ಲಿ ನಮ್ಮ ಸ್ಪರ್ಮ್ ಕೌಂಟ್, ಸೆಮೆನ್ ಅನಾಲಿಸಿಸ್ ಮಾಡಿದರೆ ವೀರ್ಯದ ಸಂಖ್ಯೆ ಎಷ್ಟಿದೆ ಅಂತ ನಾರ್ಮಲ್ ಬೇಕಾದ್ದು ಅಂತ ಹೇಳೋದು, ನಾನು ಸ್ಟಡಿ ಮಾಡೋ ಟೈಮಲ್ಲಿ 20 ವರ್ಷಗಳ ಹಿಂದೆ 60 ಮಿಲಿಯನಿಂದ 150 ಮಿಲಿಯನ್ ಇರಬೇಕು ಅಂತಿತ್ತು, ಕೇವಲ 25 ವರ್ಷಗಳ ಹಿಂದೆ. ಅದನ್ನು ಮತ್ತೆ 40 ಮಿಲಿಯನ್ಗೆ ತಂದರು. ನಾರ್ಮಲ್ ಅಂದರೆ 40 ಮಿಲಿಯನ್ ಜಾಸ್ತಿ ಇದ್ದರೆ ನಿಮ್ಮ ಪುರುಷತ್ವ ಸರಿ ಇದೆ ಅಂತ. ಆಮೇಲೆ ಅದನ್ನು 20 ಮಿಲಿಯನ್ಗೆ ತಂದರು. ಈಗ 15 ಮಿಲಿಯನ್ ತಂದರು. ಈಗ 12 ಮಿಲಿಯನ್ಗೆ ಜಾಸ್ತಿ ಇದ್ದರೆ ನಾರ್ಮಲ್ ಅಂತ ಹೇಳ್ತಾ ಇರೋದು. ಅಂದರೆ ಪುರುಷತ್ವ ವೀಕ್ ಆಗ್ತಾ ಇದೆ ಜಗತ್ತಿನಾದ್ಯಂತ ಅಂತ ಹೇಳೋದಕ್ಕೆ ಇದಕ್ಕೆ ನೇರ ಸಾಕ್ಷಿ. ಅದರಿಂದಾಗಿ ಇವರಿಗೆ ಅಷ್ಟು 3000 ಪೇಷಂಟ್ಸ್ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ಗೆ ಬರೋದು. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಬರೋದಲ್ಲ. ಯಾಕೆ? ಪುರುಷತ್ವ ಕಡಿಮೆ ಆಗ್ತಾ ಇದೆ ಜನರಲ್ಲಿ, ಫಿಸಿಕಲ್ ಸ್ಟ್ರೆಂತ್ ಡೌನ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಸಂಶಯವೇ ಇಲ್ಲ. ನಿಮ್ಮ ತಂದೆ ತಾಯಂದಿರೆಲ್ಲ ಕೂದಲು ಕಪ್ಪಾಗ್ತಾ ಇದ್ದದ್ದು ಸುಮಾರು 60-70 ವರ್ಷ ಆಗುವಾಗ. ಈಗ ನೀವು ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ ಎದುರುಗಡೆ ಹೋಗಿ ನಿಂತ್ಕೊಳ್ಳಿ ಎಂಟ್ರೆನ್ಸ್ನಲ್ಲಿ, ಅಲ್ಲಿ ಬರೋ 50% ಸ್ಟಾಫ್ ಯಾರೆಲ್ಲ ವರ್ಕ್ ಮಾಡ್ತಾ ಇರೋರು, ಯಾರೆಲ್ಲ ಉದ್ಯೋಗಿಗಳಿದ್ದಾರೆ, ಅವ್ರದ್ದೆಲ್ಲ ಬಿಳಿ ಕೂದಲಿದೆ. ಅವರಿಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಫಿಸಿಕಲಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಫಿಸಿಕಲ್ ಸ್ಟ್ರೆಂತ್ ಡೌನ್ ಆಗ್ತಾ ಇದೆ, ಮೆಂಟಲ್ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದು ಬಟ್ ಯಾವುದ್ಯಾವುದೋ ದಾರಿಯಲ್ಲಿ ಹೋಗ್ತಾ ಇದೆ. ಅದನ್ನು ಸರಿ ಮಾಡಬೇಕಾದ ನಮ್ಮ ಧರ್ಮ. ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಈ ಅಭ್ಯಂಗ ಬಿಟ್ಟದ್ದು ಅಥವಾ ಆಯುರ್ವೇದ ಹೇಳಿದ ಬೇರೆ ಬೇರೆ ತತ್ವಗಳನ್ನು ಮಾಡದೇ ಇರೋದು, ಇದುವೇ ಕಾರಣ. ಹಾಗಾಗಿ ಫಿಸಿಕಲ್ ಸ್ಟ್ರೆಂತನ್ನು, ದೇಹದ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕಾದ್ರೆ ಆಯುರ್ವೇದ ಹೇಳಿದ ದಿನಚರಿಯನ್ನು ಫಾಲೋ ಮಾಡಿ